ನಿರ್ವಾಣ ಷಟ್ಕಂ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಇಂದಿನ ಮಧ್ಯಾಹ್ನದ ಈ ಕಾರ್ಯಕ್ರಮದ ಶುಭಾರಂಭದಲ್ಲಿ ನಿರ್ವಾಣ ಷಟ್ಕಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋರ್ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಚ ಪ್ರಾಣ ಸೌಜ್ಞೋ ನ ವೈ ಪಂಚವಾಯು ನ ವಾ ಸಪ್ತಧಾತುರ್ನ ವಾ ಪಂಚಕೋಶ ನ ವಾ ಪಾಣಿಪಾದಂ ನ ಚೋಪಸ್ಥಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಮೇ ದ್ವೇಷ ರಾಗೋ ನ ಮೇ ಲೋಭ ಮೋಹೋ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾ ನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಮೃತ್ಯುರ್ನ ಶಂಕಾ ನ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರುರ್ನ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚಾಸಂಗತಂ ನೈವ ಮುಕ್ತಿರ್ನ ಮೇಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ सद्गुरु श्री साधु नित्यानंद जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣಾರ್ಥಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವೇದಾಂತ ಪ್ರವಚನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರ ಮಹಾಲಿಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳು. ತಾವತಾ ಮುಕ್ತಿ ಮುಕ್ತಿರ್ ಇತ್ಯಾಹು ಅಂದ್ರೆ
ಇಂಥವರು ಮೋಕ್ಷವನ್ನು ಹೊಂದುತ್ತಾರೆ. ತಾವತ ಅಂದ್ರೆ ಇಂಥವರು. ಮುಕ್ತಿರ್ ಇತ್ಯಾಹು ಅಂದ್ರೆ ಮೋಕ್ಷ ಮುಕ್ತಿಯನ್ನು ಹೊಂದುತ್ತಾರೆ. ಎಂಥವರು ಅಂದ್ರೆ ಪಂಚಕ್ಲೇಶಗಳನ್ನ ಇಲ್ಲದವರು. ಅಂದ್ರೆ ಪಂಚಕ್ಲೇಶಗಳು ಅಂತಂದ್ರೆ ಕ್ಲೇಶ ಅಂದ್ರೆ ದೋಷ ಮತ್ತೆ ದುಃಖ. ಅವಿದ್ಯೆ ಅನ್ನೋದು ಒಂದು ಕ್ಲೇಶ. ಇದರೊಳಗೆ ದೋಷ ದುಃಖ ಅವಿದ್ಯೆ ಅನ್ನೋದು ಒಂದು. ಇಲ್ಲಿ ಅವಿದ್ಯೆ ಅಂದರೆ ತನ್ನ ಸ್ವರೂಪದ ಬಗ್ಗೆ ತನಗೆ ಅರಿವಿಲ್ಲದ ಇರುವುದೇ ಅವಿದ್ಯೆ. ತನ್ನ ಸ್ವರೂಪ ಬ್ರಹ್ಮಸ್ವರೂಪ, ನಾನು ಬ್ರಹ್ಮನಿಂದ ಬಂದೆ, ಮತ್ತೆ ಬ್ರಹ್ಮನಲ್ಲಿ ಬಾಳ್ತಾ ಇದ್ದೀನಿ, ಬ್ರಹ್ಮನಲ್ಲಿಗೆ ಹೋಗಿ ಮತ್ತೆ ಸೇರಬೇಕು, ನನ್ನ ಸ್ವರೂಪ ಬ್ರಹ್ಮವೇ ಅನ್ನೋದು ತಿಳ್ಕೋಬೇಕು. ಶಿವಸ್ವರೂಪ ಅಂತ. ಅದನ್ನು ಶಿವನನ್ನು ಮರೆತರೆ ದೋಷ ಆಗ್ತದೆ. ದೋಷ, ಆ ದೋಷ ಇರಬಾರ್ದು. ಸದಾಕಾಲ ಶಿವನ ಅರಿವಿನಲ್ಲೇ ಇರಬೇಕು. ಶಿವನನ್ನು ಮರೆತವನು ಅಜ್ಞಾನಿ ಅನಿಸ್ಕೊತಾನೆ. ಎರಡನೇದು ಅಸ್ಮಿತೆ ಅಂತಂದ್ರೆ ಅಜ್ಞಾನದ ಕೂಸಿದು. ನಾನು ನನ್ನದು, ನಾನು ನನ್ನದು. ಏನು ನಾನು ಅಂತಂದ್ರ ಈ ದೇಹ, ಅನಿತ್ಯವಾದ ದೇಹ ನಾನು, ಮತ್ತು ಈ ಲೌಕಿಕ ವಸ್ತುಗಳ ಒಂದು ಭಂಡಾರ, ಜಗತ್ತಿನೊಳಗಿನ ಒಂದು ಭಂಡಾರದ ಒಂದು ಅಂಶಗಳನ್ನು ನಾವು ತಗೊಂಡೊಂದು ಸಂಸಾರ ಅಂತ ಮಾಡ್ಕೊಂಡಿವಲ್ಲ, ಆ ಸಂಸಾರ ನನ್ನದು ಅಂತ ಮಾಡ್ಕೊಂಡಿವಿ. ನಾನು ನನ್ನ, ಇದು ಅಸ್ಮಿತೆ. ಇದು ನಮ್ಮ ಜೊತೆಗೆ ಬಂದಿಲ್ಲ, ಇವು ಯಾವು ನಮ್ಮ ಜೊತೆಗೆ ಹೋಗಲ್ಲ. ಆದರೂ ನಾವು ಇರೋ ತನಕ ಇವುದ್ರೊಳಗಿರುವ ಭೋಗ ಅಷ್ಟೇ ನಮ್ಮದು. ಹಿಂಗಾಗಿ ಇಲ್ಲೇನಾಯ್ತು, ಅಸ್ಮಿತೆ ಅಂತಂದ್ರೆ ನಾನು ನನ್ನದು ಅನ್ನೋದು. ಇವು ದೇಹಕ್ಕೆ, ಬ್ರಹ್ಮಾಂಡ ಪಿಂಡಾಂಡಕ್ಕೆ ಸಂಬಂಧಪಟ್ಟಂತ ಅಭಿಮಾನಗಳು. ಇವು ಕೂಡ ಯಾರಲ್ಲಿ ಇರುವಂಗಿಲ್ಲ, ಅವರಿಗೆ ಮೋಕ್ಷ ಆಗ್ತದ. ಅದ್ರೊಳಗೆ ನಾನು ನನ್ನದು ಅಂತ ಯಾರು ಇಟ್ಕೊಂಡಿರ್ತಾರ ಅವ್ರಿಗೆ ಮೋಕ್ಷ ಆಗಂಗಿಲ್ಲ. ಮತ್ತು ಈ ಒಂದು ಸಂಬಂಧಗಳಲ್ಲಿ ಕೂಡ ಕೆಲವೊಬ್ಬರ ಜೊತೆಗೆ ಸಂಪತ್ತು ಮತ್ತು ಸಂಬಂಧ ಈ ಜಗತ್ತಿನಾಗಿರವು. ಸಂಬಂಧಗಳಲ್ಲಿ ಕೆಲವೊಂದು ಹಿತ, ಕೆಲವೊಂದು ಅಹಿತ. ಹಿತ ಇದ್ದಲ್ಲಿ ರಾಗ, ಅಹಿತ ಇದ್ದಲ್ಲಿ ದ್ವೇಷ. ಹಿತ ಇದ್ದಲ್ಲಿ ಭೋಗಾಭಿಲಾಷ, ದ್ವೇಷ ಇದ್ದಲ್ಲಿ ಅವರಿಂದ ದೂರ ಆಗಬೇಕು ಅನ್ನೋಂಥ ಒಂದು ಭಾವನೆ ಏನು ಬರ್ತದಲ್ಲ, ಇವೆಲ್ಲ ಇದ್ದವರಿಗೆ ಮುಕ್ತಿ ಆಗಂಗಿಲ್ಲ. ಇವುಗಳಿಂದ ದೂರ ಆಗಬೇಕು. ರಾಗನೂ ಬೇಡ, ದ್ವೇಷನೂ ಬೇಡ. ನಮ್ಮ ಪಾಡಿಗೆ ನಾವಿರಬೇಕು. ನಮ್ಮ ಪಾಡಿಗೆ ನಾವು ಇದ್ರೂ ಸಹಿತ ಏನಾಗ್ತದ, ಯಾರ ಬಗ್ಗೆ ದ್ವೇಷ ಇಲ್ಲಂದ್ರೂ ಸಹಿತ, ಯಾರ ಬಗ್ಗೆ ನಮ್ಮದು ರಾಗ ಇಲ್ಲಂದ್ರೂ ಸಹಿತ ನಮ್ಮ ಪಾಡಿಗೆ ನಾವಿದ್ರೆ ಬಿಡ್ತಾರೇನ್ರಿ? ನಮ್ಮ ಮೇಲೆ ಹಂಗಿದ್ರು ಹೊಟ್ಟೆ ಕಿಚ್ಕೊಡೋರು ಅದರ ಇಲ್ಲ? ಫುಲ್ ಹೊಟ್ಟೆ ಕಿಚ್ಕೊಡೋರು ಅದರ. ಯಾರ ಜೊತೆಗೆ ವ್ಯವಹಾರನೇ ಬೇಡ ಅಂತ ನಮ್ಮ ಪಾಡಿಗೆ ನಾವಿದ್ರೂ ಸಹಿತ ಅಲ್ಲೊಂದು ನಮ್ಮ ಓಣಿ ಒಳಗ ಅದೀವಿ ಅಂದ್ರೆ ಅದೀವಿ. 22,000 ಇಸ್ವಿಗೆ ತಗೊಂಡಿವಿ ಮನಿ. ರಾಮನವಮಿ ದಿವಸ ಓಪನಿಂಗ್ ಮಾಡಿ, ರಾಮ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ ಅಂತ ಅವಾಗ ಓಪನಿಂಗ್ ಮಾಡಿದ್ದೆವು. 25 ವರ್ಷ ಆಯ್ತು. ನಮಗೊಂದೆರಡು ಮಕ್ಕಳವ, ನಮ್ಮ ಹೆಣ್ದವರ, ನಾವದೀವಿ ಅಂತ. ನಮ್ಮ ಮನೆಗೆ ಏಸ್ ಮಂದಿ ಇದೀವಿ ಅಂದ್ರೆ ಸಹಿತ ಓಣ್ಯಾಗ ಮಂದಿಗೆ ಗೊತ್ತಿಲ್ಲ. ಅವ 2 ಮಕ್ಕಳು ಹೆಂಗೆ ಬೆಳೆದು, ನಮ್ಮ ಮನೆ ಒಳಗೆ ಅಂಗಳ, ದೊಡ್ಡ ಅಂಗಳ ಒಳಗೆ, ಅಲ್ಲೇ ಒಳಗೆ ಸೈಕಲ್ ಕಲ್ತು, ಅಲ್ಲೇ ಒಳಗೆ
ಎಲ್ಲ ಕಲ್ತು ಹಂಗೆ ಆಟೋದಾಗ ಕೂತ್ ಸಾಲಿಗೆ ಹೋದು, ಆಟೋದಾಗ ಕೂತ್ ಮನೆಗೆ ಬಂದು. ನಮ್ಮ ಮನ್ಯಾಗ ಹೆಣ್ಮಕ್ಳು ಗಾಡಿ ಮೇಲೆ ಹೋಗ್ತಾರೆ, ಸಾಲಿಗೆ ಆಟೋದಾಗ ಹೋಗ್ತಾರೆ, ನಾವು ಗಾಡಿಗೆ ಹೋಗಿ ಬಂದು ಆಯ್ತು ಮುಗೀತು. ಯಾವಾಗಲೂ ಗೇಟ್ ಮುಚ್ಕೊಂಡಿರ್ತೀವಿ, ಬಾಗಿಲು ಮುಚ್ಕೊಂಡಿರ್ತೀವಿ. ಯಾವುದು ಹೊರಗಿಂದ ಒಳಗಿಲ್ಲ, ಒಳಗಿಂದ ಹೊರಗಿಲ್ಲ. ಅಷ್ಟಾದ್ರೂ ಸಹಿತ ಮೊನ್ನೆ ಗಂಜಿನಾಗ ಒಬ್ಬರು ಅಂಗಡಿಯಾಗ ಕೂತಿದ್ದೆವು. ಏನ್ರಿ ಬರೀ ನಿಮ್ಮ ಪಾಡಿಗೆ ನೀವು ಒಳಗಿರ್ತೀರಂತ, ಬಾಗಿಲ ಯಾವಾಗಲೂ ಮುಚ್ಕೊಂಡೇ ಇರ್ತದಂತ, ಹಿಂಗಿದ್ರಿ ಅದಕ್ಕೆ ಬಂತು. ಏನು ಮಾಡ್ಬೇಕು ಈಗ? ಏನು ಬಾಗಿಲೇ ತೆರ್ಕೊಂಡು ಎಲ್ಲರಿಗೆ ಹೋಗೋರು ಬರೋ ಮಾತಾಡ್ಸ್ಬೇಕು ಕುಂದಿರ್ಬೇಕ? ನಮ್ಮ ಪಾಡಿಗೆ ನಾವು ಇದ್ರೂ ಒಂದು ನಿಂತದಿರ್ತದೆ. ನಿಮ್ಮ ಓಣೆನವ್ರೊಬ್ಬರು ಬಂದಿದ್ರು, ಹಿಂಗಂದ್ರು, ಯಾರ ಜೊತೆಗೆ ಅವ್ರದ್ದು ಏನಂತ ವಿಶೇಷ ಸಂಬಂಧ ಸಂಪರ್ಕ ಏನೂ ಇಲ್ಲೇ ಇಲ್ಲ, ಅವ್ರು ಅದಾರೋ ಇಲ್ಲೋ ಅನ್ನಂಗೆ ಅದಾರ, ಅವ್ರ ಮನೆ ಯಾವಾಗಲೂ ಮುಚ್ಕೊಂಡೇ ಇರ್ತದ. ಯಾರ್ಯಾರ ಬಂದು ಮನೆ ಮುಂದೆ ಗದ್ದಲ ಮಾಡಿದ್ರೆ ತೆರೆದು ನೋಡ್ತೀವಿ ಯಾರು ಮಾಡ್ಲಕತ್ತಾರ ಅಂತೇಳಿ. ಯಾಕಪ್ಪ ಅಂತ ಕೇಳ್ತೀವಿ, ಇಲ್ಲ ಅಂತ ಅಂದ್ರೆ ಮಾತಾಡ್ಕೊತೀವಿ ಅಷ್ಟೇ. ಇದೊಂದು ನಮ್ಮ ಪದ್ಧತಿ ಹಾಕ್ಕೊಂಡು. ಆದರೂ ಸಹಿತ ಈ ರೀತಿ ಇದ್ರೂ ಸಹಿತ ನಮ್ಮ ಮೇಲೆ ಅಸೂಯೆ ಪಡೋಂಥವ್ರು ಅದ. ಇದು ವಿಚಿತ್ರ ಅದ. ಅದಕ್ಕೆ ರಾಗ ದ್ವೇಷ ಅಭಿನಿವೇಶ ಅಂತಂದ್ರೆ ಈ ಜಗತ್ತು ಸತ್ಯ ಅಂತ. ನಾವೇನು ಇಲ್ಲೇನು ತಿಳ್ಕೊಂಡಿವಿ, ನನಗೇನು ಬುದ್ಧಿ ತಿಳಿದದ, ನನಗೇನು ತಿಳಿದದ ಅದೇ ನನಗೆ ಬ್ರಹ್ಮಜ್ಞಾನ, ನಾನೇ ದೊಡ್ಡ ಪಂಡಿತ, ಮತ್ತೆ ನನ್ನ ಸಂಸಾರನೇ ಶ್ರೇಷ್ಠ, ನಾನೇ ಶ್ರೇಷ್ಠ, ಇವೆಲ್ಲ ಏನದು ಅಭಿನಿವೇಶ ಅಂದ್ರೆ ಅಭಿಮಾನ ಪಡಂತವು. ಅಭಿನಿವೇಶ ಅಂದ್ರೆ ಇವು ತನ್ನಲ್ಲಿ ಏನು ಆದ ಅದ್ರ ಬಗ್ಗೆ ಬಹಳ ಅಭಿಮಾನ ಪಡ್ಕೊಳ್ಳೋದು, ಅದೇ ದೊಡ್ಡದತ್ತು ಮಾಡ್ಕೊಂಡು ಕೂತಿರೋದು. ವಿಚಾರ ಸಾಗರ ಏನು ಓದಿವಲ್ಲ, ಬಹಳ ದೊಡ್ಡದಿದು, ಇದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಅಂತೇಳಿ ಅದ್ರ ಬಗ್ಗೆನೇ ಒಂದು ದೊಡ್ಡ ಅಭಿಮಾನ ಮಾಡ್ಕೊಂಡ್ರೆ ಅದು ಮೋಕ್ಷ ಆಗಂಗಿಲ್ಲ, ಅದು ಒಳ್ಳೆ ಬಂಧನ. ಅದಕ್ಕೆ ನಾ ಹೇಳ್ತಿರ್ತೀನಿ, ವಿಚಾರ ಸಾಗರದ ಬಗ್ಗೆನೂ ಒಂದು ಸ್ವಲ್ಪ ಉಲ್ಟಾ ಯಾಕೆ ಹೊಡಿತಿರ್ತೀನಿ ಅಂದ್ರೆ, ವಿಚಾರ ಸಾಗರದ ಮೇಲೆ ನಿಮ್ಮ ಅಭಿಮಾನ ಬೆಳೆಸ್ಕೊಂಡ್ರಿ ಅಂತಂದ್ರೆ ಒಳ್ಳೆ ಬಂಧನ ಆಗ್ತದೆ. ಎದರ ಮೇಲೂ ಅಭಿಮಾನ ಬೆಳೆಸಂಗಿಲ್ಲ. ಅದೇ ಒಂದು ದೊಡ್ಡದು ವಜ್ಜೆ ಕುಂದಿರ್ತದೆ. ಅದಕ್ಕೆ ಇವೆಲ್ಲ ಕ್ಲೇಶಗಳು ಏನದವ, ಬುದ್ಧಿಯ ತೊಡಕುಗಳು, ಇವೆಲ್ಲ ಹೋಗ್ಬೇಕು. ಯಾವುದಕ್ಕೂ ಹೋಗಿ ಬುದ್ಧಿ ಸರೆಂಡರ್ ಆಗಬಾರ್ದು. ಬುದ್ಧಿ ನಿರಂತರವಾಗಿ ಕೊನೆಯ ತನಕನೂ ಜಾಗೃತವಾಗಿದ್ದು ಒಳ್ಳೆ ಒಳ್ಳೆ ವಿಚಾರಗಳನ್ನು ಸಂಗ್ರಹ ಮಾಡ್ತಾ ಮಾಡ್ತಾ ಶ್ರೇಷ್ಠತೆ ಹೆಜ್ಜೆ ಹಾಕ್ತಾ ಇರಬೇಕು. ಇವೆಲ್ಲ ಕಳ್ಕೋಬೇಕಂದ್ರೆ ಏನು ಮಾಡಬೇಕು, ಹೆಂಗಪ್ಪ ಈ ಪಂಚಕಗಳನ್ನು ಕಳ್ಕೋಬೇಕು ಅಂತ. ಆದ್ರೆ ಇದ್ರದ್ದು ಧರ್ಮ, ಅಂತಃಕರಣದ ಧರ್ಮಗಳೇ ಅದಾವು. ಅಂತಃಕರಣದೊಳಗೆ ಅಂತಃಕರಣ ಎಲ್ಲಿ ತನ ಇರ್ತದ ಅಲ್ಲಿ ತನ ಇವು ಇರವೆ. ಅಂತಃಕರಣ ಯಾಕದ ನಮ್ಮ ಹತ್ರ ಅಂದ್ರೆ, ಕಾರಣ ಶರೀರದೊಳಗೆ ಅಜ್ಞಾನ ಇದ್ದದಕ್ಕೆ ಅಂತಃಕರಣ. ಕಾರಣ ಶರೀರದೊಳಗಿಂದ ಅಜ್ಞಾನ ಹೋಯ್ತು ಅಂದ್ರೆ ಅಂತಃಕರಣ ಹೋಗ್ಬಿಡ್ತು. ಅದಕ್ಕೆ ಈ ಅಂತಃಕರಣ ಇವೆಲ್ಲ ಏನದವ, ಅಜ್ಞಾನ, ಅಸ್ಮಿತೆ, ರಾಗ ದ್ವೇಷ ಅಭಿನಿವೇಶ, ಇದು ಅಂತಃಕರಣದ ಧರ್ಮಗಳು. ಇವುಗಳನ್ನು ಕೆಡಿಸಬೇಕು, ಇವುಗಳನ್ನು ಕಳ್ಕೋಬೇಕು ಅಂತಂದ್ರೆ ಏನ್ ಮಾಡಬೇಕು? ಅಂತಃಕರಣವನ್ನು ಕಳ್ಕೋಬೇಕು. ಅಂತಃಕರಣ ಕಳ್ಕೋಬೇಕು. ಅಂತಃಕರಣ ಇರತನ ಇವು ಇರವೆ, ಅಜ್ಞಾನ ಇರದೆ. ಅದು ಎಲ್ಲಿ ನೀವು ಅಂತಃಕರಣ ಕಳ್ಕೊಳ್ಳಂಗಿಲ್ಲ ಅಲ್ಲಿ ತನಕ ಇವು ಇರವೆ. ಮತ್ತು ಅಂತಃಕರಣ ಕಳ್ಕೋಬೇಕಂದ್ರೆ ಹೆಂಗ ಬೇಕ? ಅವು ಇಲ್ಲದಂತೆ ಮಾಡಬೇಕಾದ್ರೆ ಈ ಜಗತ್ತ ಮಿಥ್ಯ ಅಂತೇಳಿ ಫೌಂಡೇಶನ್ ವಾಕ್ಯ ತಿಳ್ಕೋಬೇಕು ನೀವು. ಮೂಲ ವಾಕ್ಯ ಅದು, ಜಗತ್ ಮಿಥ್ಯ. ಈ ಜಗತ್ತು ಮಿಥ್ಯ ಆದ್ಮೇಲೆ ಈ ಜಗತ್ತಿನ ಬಗ್ಗೆ ನಾನಾ ರೀತಿಯ ಆಕರ್ಷಣೆಗಳನ್ನು ಹೊಂದಿ, ನಾನಾ ರೀತಿಯ ವಿದ್ಯೆ ಹುದ್ದೆ ವೇಷಭೂಷಣಗಳನ್ನು ಹೊಂದಿ ತನ್ನ ಸ್ವರೂಪವನ್ನ ಮರ್ತದಲ್ಲ ಈ ಅವಿದ್ಯೆ. ಆ ಅವಿದ್ಯೆ
ವಿದ್ಯೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಾನು ಬ್ರಹ್ಮಸ್ವರೂಪ, ನನ್ನ ವಿದ್ಯೆ, ನನ್ನ ಹುದ್ದೆ, ನನ್ನ ಸಂಪಾದನೆ, ನನ್ನ ವೇಷಭೂಷಣಗಳು, ನನ್ನ ಜಾತಿ, ನನ್ನ ಧರ್ಮ, ನನ್ನ ದೇಶ, ಏನೇನಂತ ನಂದು 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 ಅಂತೇಳಿ ನಾ ಏನೇನು ತಿಳ್ಕೊಂಡೀನಿ, ನನ್ನ ಸ್ವರೂಪ ಮೂಲ ನಾನು ಬ್ರಹ್ಮ ಅನ್ನಂಥದ್ದು ಮೂಲ ಸ್ವರೂಪವನ್ನು ಮರೆತು ನಾ ಬೇರೆ ಏನೇನು ಅನ್ಕೊಂಡೀನಿ, ನಾ ಗಂಡಸ ಮಗ ಅದೀನಿ, ನಾ ಹೆಣ್ಣು ಮಗಳದೀನಿ, ನಾನು ಇಂಥ ಸಂಬಂಧ ಅದೀನಿ, ಅದನ್ನು ಬಿಟ್ಟು ನೀವು ಏನೇನು ಅದೀನಿ ಅಂತೀರಲ್ಲ, ಅವೆಲ್ಲ ಓಸು ಏನದವ? ಜಗನ್ಮಿಥ್ಯಾ, ಬ್ರಹ್ಮ ಸತ್ಯ. ಈಗ ಅವಿದ್ಯೆ ಕಳ್ಕೋಬೇಕಾದ್ರೆ ಹೆಂಗ್ ಮಾಡ್ಬೇಕೆ? ಏನೇನು ಅವಿದ್ಯೆ ಭಾಗದಾಗ ಅದ ಗೊತ್ತಾಯ್ತಿಲ್ಲ ಈಗ ನಿಮಗೆ? ನಾನು ಬ್ರಹ್ಮ ಸ್ವರೂಪ ಅನ್ನೋದೊಂದು ಮರ್ತು ನಾನು ಅನ್ನೋ ಜಾಗದಾಗ ನೀವೇನೇನು ತಿಳ್ಕೊಂಡಿರಿ? ಒಂದು ಪಟ್ಟಿ ಆದ ಇಲ್ಲ ನಿಮ್ಮ ಹತ್ರ? ನಾನು ಅಂದ್ರೆ ಏನಂತ ತಿಳ್ಕೊಂಡಿರಿ? ಅವೆಲ್ಲ ಅದಾವಿಲ್ಲ? ಅದೊಂದು ದೊಡ್ಡ ಪಟ್ಟಿ ಮಾಡಬೇಕು. ಅವಿದ್ಯೆಯನ್ನು ಕಳ್ಕೋಬೇಕಾದ್ರೆ ದೊಡ್ಡದೊಂದು ಪಟ್ಟಿ, ಅದು ದೊಡ್ಡದು, ಬಹಳ ದೊಡ್ಡದು. ಆ ಪಟ್ಟಿ ತಗೊಂಡು ಎಲ್ಲ ಬರ್ಕೊಂಡು ಕೆಂಪು ಪೆನ್ ತಗೊಂಡು ಕಾಟಾಕಿ ಬಿಡ್ಬೇಕು. ಇವೆಲ್ಲ ನಾನಂತ ತಿಳ್ಕೊಂಡಿನಲ್ಲ, ಇವೆಲ್ಲ ನಾನಲ್ಲ, ಇವು ನನ್ನ ಸ್ವರೂಪ ಅಲ್ಲವೇ ಅಲ್ಲ. ಇವೆಲ್ಲ ನಾನು ಈ ಜಗತ್ತಿನಲ್ಲಿ ಧರಿಸಿದ ಮಿಥ್ಯಾ ಸ್ವರೂಪಗಳು, ಮಿಥ್ಯಾ ರೂಪಗಳು, ಮಿಥ್ಯಾ ಪಾತ್ರಗಳು. ನನ್ನ ನಿಜ ಸ್ವರೂಪ ಬ್ರಹ್ಮ, ಆತ್ಮ, ಸಚ್ಚಿದಾನಂದ. ಇದು ಬಿಟ್ರೆ ಈ ಜಗತ್ತಿನೊಳಗೆ ನಾನು ಧರಿಸಿದ ಪಾತ್ರಗಳು. ಹೌದಾ? ನಾನು ಧಾರಣೆ ಮಾಡಿದ ಪಾತ್ರಗಳು. ಈ ಪಾತ್ರಗಳು ಸತ್ಯನ? ಗೌಡರ ಮಗ ಸತ್ಯನ? ಗೌಡರ ಮಗ ರಾವಣನ ಪಾತ್ರ ಹಾಕಿದ್ದು ಸತ್ಯನ? ಗೌಡರ ಮಗ ಸತ್ಯ. ಆ ಗೌಡರ ಮಗ ಅನ್ನೋದು ಬಿಟ್ಟು ನಾವು ರಾವಣನ ಕೂತ್ರ ಅವನಿಗೆ ಅವನು ನಾ ರಾವಣ ಅಂತ ತಿಳಿದ್ರೆ, ರಾಮನ ಪಾತ್ರ ಹಾಕಿದವ ನಾ ರಾಮ ಅಂತ ತಿಳ್ಕೊಂಡ್ರೆ ಹೆಂಗ? ಅದಕ್ಕೆ ಮೂಲದಲ್ಲಿ ನಾನು ಏನದೀನಿ ಅದನ್ನ ನಾವು ತಿಳ್ಕೊಂಡು ಉಳಿದದ್ದು ನಾನು ಏನೇನದೀನಿ ಅನ್ನೋದೆಲ್ಲದ್ರ ಬಗ್ಗೆ ಕಳ್ಕೋಬೇಕು ಅಂತಂದ್ರೆ ಹೆಂಗೆ ಕಳ್ಕೊತೀರಿ? ಜಗನ್ಮಿಥ್ಯಾ, ಇವೆಲ್ಲ ನನ್ನ ಸುಳ್ಳು ಪಾತ್ರಗಳು. ಒಂದೇ ಒಂದು ಕಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಸಾಕು, ಮೋಕ್ಷ ಆಗಿಬಿಡ್ತದೆ. ಅಜ್ಞಾನ ಅನ್ನೋದೊಂದು ಕಳ್ಕೊಂಡ್ಬಿಟ್ರೆ ಆಯ್ತು ಸಾಕು. ಮುಂದೆ ಮಹಾಲಿಂಗರ ಅನುಭವ ಮಾಮೃತ ಸಾಕೆ ಸಾಕು, ಮುಗಿತು, ಇಲ್ಲಿಗೆ ನಿಂತು ಬಿಡ್ತದೆ. ಅಜ್ಞಾನ ಒಂದನ್ನು ಕಳ್ಕೋಬೇಕು. ಆ ಅಜ್ಞಾನ ಎದರಿಂದ ಬಂದದ? ಜಗತ್ತಿನ ಅಭಿಮಾನದಿಂದ ಬಂದದ. ಜಗತ್ತಿನೊಳಗೆ ಮಿಥ್ಯವಾದ ಜಗತ್ತು. ಆ ಮಿಥ್ಯವಾದ ಜಗತ್ತಿನೊಳಗೆ ನಾನು ಧರಿಸಿದ ನಾನಾ ಪಾತ್ರಗಳಿವೆಲ್ಲ ಅಂತ ತಿಳ್ಕೊಂಡು ಆ ಎಲ್ಲ ಪಾತ್ರಗಳನ್ನ ನಾವೇನ್ ತಿಳ್ಕೊಂಡಿವಿ? ಸತ್ಯ ಅಂತ ತಿಳ್ಕೊಂಡಿವಿ. ಯೂನಿವರ್ಸಿಟಿ ಕೊಟ್ಟದಲ್ರಿ ಡಿಗ್ರಿ ಸರ್ಟಿಫಿಕೇಟು, ನಾನು BA ಗ್ರಾಜ್ಯುಯೇಟು, ನಾನು PhD ಅದೀನಿ. ದೊಡ್ಡ ಗೌರ್ಮೆಂಟ್ ಅರ್ಧದ ಬೇಕಿದ್ರೆ ತೋರಿಸ್ತೀನಿ, ನಾ ಪ್ರೊಫೆಸರ್ ಅದೀನಿ. ಮುನ್ಸಿಪಾಲಿಟಿ ಅವರು, ಕಾರ್ಪೊರೇಷನ್ದವರು, ತಹಸೀಲ್ ಆಫೀಸರ್ ಅವರು ಕೊಟ್ಟಾರ ಏನಂತ? ಇವರು ಈ ಮನೆಯ ಸಂಖ್ಯೆ, ನಮ್ಮ ರಾಯಚೂರು ಸ್ಥಳೀಯ ಈ ಮನೆಯ ಸಂಖ್ಯೆಯಲ್ಲಿ ಖಾಯಂ ನಿವಾಸಿಗಳಾಗಿದ್ದಾರೆ ಅಂತ. ಅದು ಭಾರಿ ಅದ ಸರ್. ವಾಸಸ್ಥಳ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಖಾಯಂ ನಿವಾಸಿ. ಇವೆಲ್ಲ ಸತ್ಯ. ಈ ಕಾಗದ ಪತ್ರಗಳಿಂದ ಸತ್ಯ, ಈ ಸಂಪತ್ತುಗಳು ಸಂಬಂಧಗಳಿಂದ ಸತ್ಯ ಅಂತ ತಿಳ್ಕೊಂಡಿವಲ್ಲ, ಹೆಂಗಿದು?
ಇದನ್ನೇನು ಮಾಡೋದಿಲ್ಲ, ಇವು ಇಲ್ಲದಂತೆ ಮಾಡಬೇಕು ಅಂತಂದ್ರೆ ಫೌಂಡೇಶನ್ ವಾಕ್ಯ ಯಾವುದು? ಜಗನ್ಮಿಥ್ಯ. ಆ ಜಗನ್ಮಿಥ್ಯದೊಳಗೆ ಬ್ರ್ಯಾಕೆಟ್ನಾಗ ಹಾಕಿಬಿಡೋಕೆ ನಾನು ಏನೇನು ಅದೀನಿ ಅವೆಲ್ಲ ಹಾಕಿದೆಲ್ಲ ಜಗತ್ತಿನ ಲೆಕ್ಕದಾಗ ಬರ್ತದ. ಹಿಂಗಾಗಿ ನಾವು ತೆಗೆದು ಹಾಕಿಬಿಡ. ಬ್ರಹ್ಮ ಒಂದೇ ಸತ್ಯ. ನಮ್ಮ ಶರೀರ ಕೂಡ ಆ ಜಗತ್ತಿನ ಭಾಗದಾಗೆ ಬರ್ತದೆ ಇಲ್ಲ? ಪಂಚಭೂತಗಳಿಂದ ಆದ ಶರೀರ ಅದು ಜಗತ್ತಿಂದ ಒಂದು ಗೊಂಬೆ. ಹಿಂಗಾಗಿ ಎಲ್ಲ ಮಿಥ್ಯ. ನನ್ನ ಶರೀರಗಳು ಮಿಥ್ಯ, ಪಂಚಭೂತಗಳು ಮಿಥ್ಯ, ಇಲ್ಲಿರುವ ಅಂತಃಕರಣದ ಭಾವನೆಗಳು ಮಿಥ್ಯ, ಅಂತಃಕರಣನು ಮಿಥ್ಯ ಅಂತಂದ್ರೆ ಇದಕ್ಕೇನಂತಾರೆ? ಜ್ಞಾನ ಅಂತಾರೆ. ಜ್ಞಾನ. ಈ ರೀತಿಯಾದ ಜ್ಞಾನ, ಮಿಥ್ಯವಾದದ್ದನ್ನು ಮಿಥ್ಯ ಅಂತ ತಿಳ್ಕೊಳ್ಳೋದೇ ಜ್ಞಾನ, ಸತ್ಯವಾದದ್ದನ್ನು ಸತ್ಯ ಅಂತ ತಿಳ್ಕೊಳ್ಳೋದೇ ಜ್ಞಾನ. ಸತ್ಯ ಮಿಥ್ಯಗಳನ್ನು ಬೇರ್ಪಡಿಸಿ ನಾವೇನ್ ಮಾಡ್ತೀವಿ? ಸತ್ಯವನ್ನ ಏನ್ ಮಾಡಿಬಿಟ್ಟಿವಿ? ಮಿಥ್ಯ ಮಾಡಿ ಮುಗಿಲಿಗೆ ಬಯಸಾಕಿವಿ. ಮಿಥ್ಯವನ್ನ ಏನ್ ಮಾಡಿವಿ? ಸತ್ಯ ಮಾಡಿ ಪಲ್ಲಕ್ಕಿಯಾಗಿಟ್ಟು ಮೆರವಣಿಗೆ ಮಾಡ್ಲಕತ್ತೀವಿ. ಮೋಕ್ಷ ಆಗಂದ್ರೆ ಹೆಂಗಾಗ್ತದ? ಮಾಡೋ ಕೆಲಸ ಉಲ್ಟದಂದ ಮೋಕ್ಷ ಆಗಂದ್ರೆ ಮಾಡೋ ಕೆಲಸ ಏನದ? ಬಂಧನಕ್ಕೊಳಗಾಗ ಕೆಲಸ, ಬಯಸೋದು ಮೋಕ್ಷ. ಹೆಂಗ್ ಸಾಧ್ಯ ಆಗ್ತದೆ? ಅದಕ್ಕೆ ಈ ಅವಿದ್ಯೆಯನ್ನು ಕಳ್ಕೋಬೇಕು. ಸ್ವರೂಪಕ್ಕೆ ಸಂಬಂಧಪಟ್ಟಂತ ಅಜ್ಞಾನ ಏನದ ಅವನು ಕಳ್ಕೋಬೇಕು. ಅಸ್ಮಿತೆ ಅಂದ್ರೆ ನನ್ನದು ನನ್ನದು ಅನ್ನಂಥದ್ದು ಅಲ್ಲಿ ಏನೂ ಇಲ್ಲ. ಅಖಂಡವಾಗಿ ಒಂದೇ ಒಂದು ವಸ್ತು ಇದ್ದಾಗ ನನ್ನದು ನಿನ್ನದು ಅಂತ ಎಲ್ಲಿ ಬರ್ತದ? ನನ್ನಿಂದ ನಿನ್ನಿಂದ ಅಂತ ಎಲ್ಲಿ ಬರ್ತದ? ಭಕ್ತ, ಭಗವಂತ, ಗುರು, ಶಿಷ್ಯ ಮತ್ತೇನೇನದವ ಅವೆಲ್ಲ ಓಸು ಎರಡೆರಡು ಎಲ್ಲೆಲ್ಲಿ ಆಗ್ಯಾವ? 2 ಆಗ್ಯಾವ, 20 ಆಗ್ಯಾವ, ಅನೇಕ ಆಗ್ಯಾವ. ಇಷ್ಟೆಲ್ಲ ಆಗ್ಯಾವಲ್ಲ, ಇವು ಎಲ್ಲ ಏಸಾದ್ರೂ ಸಹಿತ ಒಂದೇ ಬೀಜದಿಂದ ಉಂಟಾದ ಒಂದೇ ಬೇರು, ಒಂದೇ ಕಾಂಡದ ನಾನಾ ರೀತಿಯ ಟೊಂಗೆಗಳು. ನಾನಾ ರೀತಿಯ ಟೊಂಗೆಗಳಲ್ಲಿ ಉಂಟಾದ ಹೂವುಗಳು, ಕಾಯಿಗಳು, ಹಣ್ಣುಗಳು, ಬೀಜಗಳು ಎಲ್ಲ ಓಸು ಏನದವ? ಒಂದೇ ಮೂಲ ಬೀಜದಿಂದ ಉತ್ಪನ್ನ ಆಗ್ಯಾವ. ಇದ್ರೊಳಗೆ ನಾನು ನೀನು ಅಂತ ಎಲ್ಲಿ ಬರ್ತಾವ? ಅದ್ರಾಗ ಒಂದೇ ಗಿಡದ ಮಾವಿನ ಹಣ್ಣು ನಾನು ನೀನು ಅಂತವೇನು? ಸುಮ್ಮ ಹೆಂಗಿರ್ತಾವು? ಒಂದೇ ಗಿಡದ್ದು ನಾನು 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 ಅಂತ ಎಲ್ಲಿ ಅಂತವು? ನಾನು ಅಂದ್ರೆ ನೀನು ಅಂತ ಬರ್ತದೆ. ನಾವೆಲ್ಲರೂ ಒಂದೇ ಅಂತ ಹೆಂಗಿರ್ತಾವ? ಹಂಗ ನಾನೇನದಾಗಲಿ ಮೂಲ ವಸ್ತು ಒಂದೇ ಇದ್ದತ್ನಾಗ ಈ ಅಖಂಡವಾದ ವಸ್ತುವಿನೊಳಗೆ ನಾನು ನೀನು, ನನ್ನದು ನಿನ್ನದು, ನನ್ನಲ್ಲಿ ನಿನ್ನಲ್ಲಿ, ನನ್ನಿಂದ ನಿನ್ನಿಂದ ಅನ್ನೋದು ಏನೇನು ಇಲ್ಲವೇ ಇಲ್ಲ. ವ್ಯವಹಾರನೇ ಇಲ್ಲ, ವ್ಯವಹಾರ ಇಲ್ಲವೇ ಇಲ್ಲ. ಅಂತ ಒಂದು ಸ್ಥಿತಿ ಯಾರು ವ್ಯವಹಾರ ಮಾಡಿದರೂ ಸಹಿತ ಹೆಂಗದು ವ್ಯವಹಾರ? ಏನದು ವ್ಯವಹಾರ? ದಾನದಲ್ಲಿ ವ್ಯವಹಾರ. ಒಬ್ಬವ ಕೊಡ್ತಾನ, ಒಬ್ಬವ ತಗೋತಾನ. ಕೊಡವನ್ ಕೈ ಮ್ಯಾಲಿರ್ತದ, ತಗೊಳ್ಳೋನ್ ಕೈ ಕೆಳಗಿರ್ತದ. ಕೊಡವ ಶ್ರೇಷ್ಠ ಆತನ, ತಗೊಳ್ಳವ ಕನಿಷ್ಠ ಆಗಿರ್ತಾನ. ಆ ರೀತಿಯಾದ ದಾನ ಮಾಡಿದ್ರೆ ಅದಕ್ಕೊಂದು ಫಲ ಬರ್ತದ, ಪುಣ್ಯ ಅಂತ. ಆ ಪುಣ್ಯದಿಂದ ಏನಾಗ್ತದ ಅಂದ್ರೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಆ ಪುಣ್ಯ ಬರಬಾರ್ದು ಅಂತಂದ್ರೆ ಏನ್ ಮಾಡಬೇಕು? ನಿಷ್ಕಾಮ ಪುಣ್ಯ. ಏನೇನು ಅಪೇಕ್ಷೆ ಮಾಡಬಾರ್ದು. ಯಾರಿಗೆ ಅವಶ್ಯಕತೆ ಅದ ಅದನ್ನ ಮೊದಲು ಅವ್ರ ಅವಶ್ಯಕತೆ ಪೂರೈಸಿಬಿಡ್ಬೇಕು. ನಿಷ್ಕಾಮವಾಗಿರ್ಬೇಕು. ಅದಕ್ಕೆ ಅಸ್ಮಿತೆ, ನಾನು ನನ್ನದು, ಈ ದೇಹ ನನ್ನದು, ನಾನು
ಈ ದೇಹಕ್ಕೆ ಸಂಬಂಧಿಸಿದಂಥ ಸಂಬಂಧಗಳು ಸಂಪತ್ತುಗಳು ಇವು ನನ್ನವು ಅಂಥೇಳಿ ಇವುಗಳಿಗಿಂತ ಇನ್ನೂ ಮುಂದೆ ಹೋಗಿ ಅವುಗಳಲ್ಲಿ ರಾಗ ದ್ವೇಷ ನಾನು ನನ್ನದು ಅನ್ನೋದು ಸುಳ್ಳಂತ ಗೊತ್ತಾಗ್ಲಿಕ್ಕತ್ತದ. ಒಂದೇ ಮೂಲ ಬೀಜದಿಂದ ಉತ್ಪನ್ನವಾದ ಈ ಬ್ರಹ್ಮಾಂಡದ ಎಲ್ಲ ಅವಯವಗಳು ಒಂದೇ ಮೂಲ ಬೀಜದಿಂದ ಬ್ರಹ್ಮ ಎನ್ನುವ ಒಂದೇ ಬೀಜದಿಂದ ಉತ್ಪನ್ನವಾದದ್ದಿದು. ಇದರೊಳಗ ನಾನು ನೀನು ಅನ್ನೋದಿಲ್ಲ. ನಾನು ಬ್ರಹ್ಮ, ನೀನು ಬ್ರಹ್ಮ, ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ. ಹಿಂಗಾಗಿ ಅಸ್ಮಿತೆ ಕಳ್ಕೊಳ್ಳಕ್ ದಾರಿ ಕಾಣಿಸ್ತದ. ಅಸ್ಮಿತೆ ಕಳ್ಕೋಬೇಕಾದ್ರೆ ದಾರಿ ಮಾಡ್ಕೊಳ್ಳಕ್ ಗೊತ್ತಾಯ್ತಾ? ದಾರಿ ಗೊತ್ತಾಗಬೇಕಲ್ಲ, ಸುಮ್ಮನೆ ಕಟ್ಟಿ ಹಾಕೋತ್ ಕೂತ್ರೆ ಹೆಂಗಂತ. ನನ್ನ ಸ್ವರೂಪ ಕಳ್ಕೋಬೇಕಂದ್ರೆ ಬ್ರಹ್ಮ ಸ್ವರೂಪ ಒಂದು ನಾನದೀನಿ, ಅದನ್ನು ಬಿಟ್ಟು ಮತ್ತೆ ಬೇರೆ ಏನೇನದೀನಿ ಅವೆಲ್ಲ ಓಟು ಜಗನ್ಮಿಥ್ಯಾ ಅನ್ನಂತ ಒಂದು ಹೆಡ್ಡಿಂಗ್ನಾಗ ಬರೆದು ಅದರೊಳಗೆ ಎಲ್ಲ ಹಾಕಿ ಕಾಟ್ ಹಾಕಿದ್ರೆ ನಿಮ್ಮ ಸ್ವರೂಪ ನಿಮಗೆ ಸಿಕ್ಬಿಡ್ತದೆ. ಎಲ್ಲ ಕಳ್ಕೊಂಡು ಮಾಡ್ಬೇಕು, ಅದೇ ಏನು ಉಳಿತದೆ ಅದೇ ನಿಮ್ಮ ಸ್ವರೂಪ ಇರ್ತದೆ. ಅದೇ ರೀತಿ ಇಲ್ಲಿ ಅಸ್ಮಿತೆ ಅಂದ್ರೆ ನಾನು ನನ್ನದು ಅನ್ಬೇಕಾದ್ರೆ ಈ ಎಡಗೈ ಬಲಗೈ ಎಂದರೆ ನಾನು ನೀನು ಅಂದವೇನ್ರಿ? ಎಡಗೈ ಎಂದರೆ ನಾನಂದದ, ಬಲಗೈ ಎಂದರೆ ನಾನಂದದ. ಎಡಗೈಯ ಕೊಟ್ಟದ್ದು ಬಲಗೈಗೆ ತಗೊಂಡ್ರೆ ಸುಮ್ ಕುಂತದ ಇಲ್ಲ? ಎಡಗೈ ಏನ್ರೆ ಚಿಂತೆ ಮಾಡೋದೇನು? ಇದು ಬಲಗೈ ಕೊಟ್ಬಿಟ್ಟೆ ಅದು ಯಾವಾಗ ಹೊಳಿ ಕೊಡ್ತದೇನಂತ. ಬಲಗೈ ಅಂದು ಎಡಗೈಯಾಗ ಕೊಟ್ಟೆ, ಮತ್ತೆ ಎಡಗೈಯಾಗಿದ್ದದ್ದು ಯಾರ್ದು? ನಮ್ದೇ, ಬ್ರಹ್ಮಂದೇ. ಎಡಗೈ ಯಾರ್ದು? ನಮ್ಮದೇ, ಬ್ರಹ್ಮಂದೇ. ಬಲಗೈ ಯಾರ್ದು? ನಮ್ಮದೇ, ಬ್ರಹ್ಮಂದೇ. ಎಡಗೈನೂ ಬ್ರಹ್ಮ, ಬಲಗೈನೂ ಬ್ರಹ್ಮಂದು. ಆ ಕೈಗಳಲ್ಲಿರುವ ಪದಾರ್ಥಗಳು ಬ್ರಹ್ಮಂದು. ಆ ಪದಾರ್ಥಗಳು ಯಾವ ಕೈಗೆ ಯಾಕೆ ಹೋಗ್ಲಿ, ಯಾವ ಬಾಯಿಗೆ ಯಾಕೆ ಹೋಗ್ಲಿ, ಅಲ್ಲಿ ವ್ಯವಹಾರನೇ ಇಲ್ಲ. ನಾನು ನನ್ನದನ್ನ ವ್ಯವಹಾರನೇ ಇಲ್ಲ. ಅವಶ್ಯಕತೆ ಆದ ತಗೋ ನಡಿ, ನಂಬಲ್ಲಿ ಇದಿರ್ಬೇಕು, ಅವರಲ್ಲಿ ಅವಶ್ಯಕತೆ ಇರಬೇಕು, ಕೊಟ್ಟು ಕಳಿಸ್ಬೇಕು ನಡಿ. ರಾತ್ರಿ 12 ಆಗ್ಯದ, 11:40 ಆಗ್ಯದ. ನೀರಿಲ್ಲ ಕುಡಿಲಕ್ಕ ಬಂದ. ಅವನ್ ಖಾಲಿ ಕ್ಯಾನ್ ತಗೊಂಡ್ ಬಂದನ. ಅವನ್ ಕ್ಯಾನ್ ಎಲ್ಲ ಪಾಚಿಗಟ್ಟದ, ಸ್ವಚ್ಛನೇ ಇಲ್ಲದೋ ನಿನ್ ಕ್ಯಾನ್. ನಮ್ಮ ಮನ್ಯಾಗ ಅರ್ಧ ಕ್ಯಾನ್ ಇತ್ತು ಕುಡಿಯೋ ನೀರಿನ ಕ್ಯಾನ್. ಕೊಟ್ಟು ಕಳಿಸ್ಬಿಟ್ಟೆ, ತೊಗೊಂಡೋಗ್ಬಿಟ್ಟು ಹೋಗಿ. ಖಾಲಿ ಆದ್ಮೇಲೆ ಹೊಳಿ ಕೊಡ್ಬೇಕಾದ್ರೆ ಮತ್ತೆ ನಾವು ತಂದು ಈಗ 3 ದಿವಸ ಆಯ್ತು ಇನ್ನ ಕೊಟ್ಟಿಲ್ಲ ಅಂತ ನಾವು ತಲೆ ಕೆಡ್ಸ್ಕೋಬೇಕೆ? ಅದಕ್ಕೆ ಕೊಡ್ತಾನೋ ಕೊಡಂಗಿಲ್ಲ. ಅವನ ಅವಶ್ಯಕತೆ ಇತ್ತು, ಕೊಟ್ಟು ಕಳಿಸ್ದೆ, ಮುಗಿದು ಹೋಗ್ಬಿಟ್ಟು. ನಾನು ಅಂತ ಕೊಟ್ಟಿಲ್ಲ ಅಲ್ಲಿ, ನೀನು ಅಂತ ಕೊಟ್ಟಿಲ್ಲ ಅಲ್ಲಿ, ಬ್ರಹ್ಮ ಅಂತ ಕೊಟ್ಟಿರ್ತೀವಿ. ಕೊಡವನು ಬ್ರಹ್ಮ, ತಗೊಳ್ಳೋನು ಬ್ರಹ್ಮ, ಕುಡಿಯೋ ನೀರ್ನು ಬ್ರಹ್ಮ, ಮುಗಿಯಿತು ಅಷ್ಟೇ. ಹಿಂಗ ಮುಕ್ತ ಇರಬೇಕು. ಎರಡನೇ ದಾರಿ. ಮುಂದೆ ರಾಗ ದ್ವೇಷ. ರಾಗ ಮಾಡಬೇಕಾದ್ರೂ ಭೇದ ಭಾವ, ದ್ವೇಷ ಮಾಡಬೇಕಾದ್ರೂ ಭೇದ ಭಾವ. ಯಾರ ಜೊತೆಗೆ ರಾಗ, ಯಾರ ಜೊತೆಗೆ ದ್ವೇಷ. ಏನು ರಾಗ ಮಾಡಿದ್ರು ತನ್ನ ಜೊತೆಗೆ ತಾನೇ ಮಾಡ್ಕೊಂಡಂಗ, ದ್ವೇಷ ಮಾಡಿದ್ರೆ ತನ್ನ ಜೊತೆಗೆ ತಾನೇ ಮಾಡ್ಕೊಂಡಂಗ. ರಾಗ ದ್ವೇಷಗಳು ಒಂದೇ ಅಂತಿದ್ದಾಗ ಎಲ್ಲಿ ಅರ್ಥನೇ ಇಲ್ಲಲ್ಲ. ಅಖಂಡತೆ ಇದ್ದಾಗ ಎಲ್ಲಿ ರಾಗ ಬರ್ತದೆ, ಎಲ್ಲಿ ದ್ವೇಷ ಬರ್ತದೆ? ಅವು ಅರ್ಥವಿಲ್ಲದ ಭಾವನೆಗಳು. ಒಂದು ಹುಸಿ ಕೋಪ ಮುನಿಸು ಅಂತ ಇರ್ತದೆ ಅಷ್ಟೇ, ಟೆಂಪರರಿ. ಅಲ್ಲಿ ಕೆಲವೊಂದು ವ್ಯವಹಾರಗಳು ಸೆಟ್ರೈಟ್ ಮಾಡಬೇಕಾಗಿರ್ತದೆ ಅಷ್ಟೇ ಹೊರತು ದ್ವೇಷ ಇರಬಾರದು. ಮತ್ತೆ ಯಾರ ಜೊತೆಗೆ ಅತಿಯಾದ ರಾಗನೂ ಇರಬಾರದು. ರಾಗ ಜಾಸ್ತಿ ಆದ್ರೂ ಪುನರ್ಜನ್ಮಕ್ಕೆ ಕಾರಣ, ದ್ವೇಷ ಜಾಸ್ತಿ ಆದ್ರೂ ಪುನರ್ಜನ್ಮಕ್ಕೆ ಕಾರಣ. ಅವನು ಯಾರು ಭರ್ತೃಹರಿ ಅಂತೇಳಿ ಇನ್ನೊಂದ್ಸರಿ ಹುಟ್ಟಿ ಬರ್ತದೆ. ಭರ್ತೃಹರಿ ಯಾರು? ಅವನ ಹೆಸರು ಏನದಲ್ರಿ? ಜಿಂಕೆ ಮರಿ ಸಾಕಿಕೆ ನಾನಿಲ್ಲ ಅಂದ್ರೆ ಜಿಂಕೆ. ಅವನ ಹೆಸರು ಏನದಲ್ಲಪ್ಪ? ಭರ್ತೃಹರಿ ಅಲ್ಲ, ಸಾರಿ, ಹೆಸರು ಏನ್ರಿ? ಅಶೋಕ್ ಅಲ್ರಿ,
ಅದಿನ್ನೋ ಒಂದು ಹೆಸರು ಅದ ಬಾಯಾಗದ ಬರುವಲ್ದು. ಅವ ತಪಸ್ ಮಾಡ್ಕೋತ ಕೂತಿರ್ತಾನೆ, ಇನ್ನೇನು ಮೋಕ್ಷ ಆಗ್ತದ ಅನ್ನೋ ಟೈಮ್ನೊಳಗೆ ಪಾಪ ಏನಾಗ್ಬಿಡ್ತದ, ಕೊನೆ ಜನ್ಮ ಇರ್ತದ ಅವನಿಗೆ, ಮೋಕ್ಷ ಆಗೋದು ಎಲ್ಲ ಪರಿಪೂರ್ಣ ಫಲ ಪ್ರಾಪ್ತಿ ಆಗಿರ್ತದ. ಒಂದು ಹುಲಿ ಬೆನ್ನತ್ತಿರ್ತದ, ಜಿಂಕೆ ಬಂದು ನದಿ ಈ ದಂಡೆಲಿಂತ ಆ ದಂಡಿಗೆ ಹಾರಿಬಿಡ್ತದ, ಹುಲಿ ಬೆನ್ನತ್ತದ ಅಂತೇಳಿ. ಆ ಜಿಂಕೆ ಏನಿರ್ತದ, ಗರ್ಭಿಣಿ ಇರ್ತದ, ಅದ್ರ ಮರಿ ಏನಾಗ್ತದ, ನೀರಾಗ ಬಿದ್ದು ಹರ್ಕೊಂಡು ಹೋಗ್ಲಕ್ಕೆ ಬಿಡ್ತದ. ಇವತ್ತು ತಪಸ್ವಿ ಏನ್ ಮಾಡೋದು ಪಾಪ, ಹೋಗಿ ತಪಸ್ಸಿಗೆ ಕೂತಾವ, ತಪಸ್ಸು ಬಿಟ್ಟು ಹೋಗಿ ಆ ಜಿಂಕೆ ಮರಿ ತಂದು ಅದಕ್ಕೆ ಸಾಕಿ ಸಲುತ್ತಾನ. ಸಾಕಿ ಸಲುವಿದ ಮೇಲೆ ಏನಾಗ್ಬಿಡ್ತದ, ಎಲ್ಲಿ ಹೋದಲ್ಲಿ ಜಿಂಕೆ ಮರಿ ಅವನಿಗೆ ಬಿಡಂಗೇ ಇಲ್ಲ, ಜೋಡಾಗಿ 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 ಇರ್ತದ. ಕಡೆಗೆ ಅವನು ಮುದುಕಾಗಿ ಸಾಯೋ ಟೈಮ್ನಾಗ ಎಂತ ಚಿಂತೆ ಆಗಿಬಿಡ್ತದ ಅಂತಂದ್ರೆ, ನಾ ಸತ್ತಿನ ಅಂದ್ರೆ ಈ ಜಿಂಕೆ ಮರಿ ಯಾರು ನೋಡ್ಕೋತಾರತ್ತ ಆ ಚಿಂತೆ ಒಳಗೆ ಸಾಯ್ತಾನ. ಆ ಚಿಂತೆ ಒಳಗೆ ಸತ್ತದಕ್ಕೆ ಏನಾಯ್ತು, ರಾಗ ಮಾಡ್ಯ, ನಾವೇನು ಕೆಟ್ಟ ಮಾಡಿಲ್ಲ, ದ್ವೇಷ ಮಾಡಿಲ್ಲ, ಪ್ರೀತಿ ಮಾಡ್ಯ. ನಾವು ಪ್ರೀತಿ ಮಾಡಿದ ಕಾರಣಕ್ಕ ಏನಾಗ್ಬಿಡ್ತು, ಅವ ಇನ್ನೂ ಒಂದು ಜನ್ಮ ಜಿಂಕೆ ಆಗಿ ಹುಟ್ಟಬೇಕಾಯ್ತು. ಜನ್ಮ ಜಿಂಕೆ ಆಗಿ ಹುಟ್ಟಿದ ಮೇಲೆ ಮುಂದೇನಾಗ್ತದ, ಆ ಜಿಂಕೆ ಎಲ್ಲಿ ಹೋಗಲ್ಲದು, ಎಲ್ಲೆಲ್ಲಿ ಸತ್ಸಂಗ ನಡೆದದು ಅಲ್ಲೆಲ್ಲಿ ಹೋಗಿ ಕುಂದ್ರದು. ಸತ್ಸಂಗ ಕೇಳೋದು ಅದ್ರ ಕೆಲಸ ಜಿಂಕೆದು. ಎಲ್ಲಿ ತಪಸ್ವಿಗಳದಾರ ಅವ್ರ ಹತ್ರ ಹೋಗಿ ತಪಸ್ಸಿಗೆ ಕುಂದ್ರದು, ಎಲ್ಲಿ ಹೋಮ ಹವನ ನಡೆದದ ಅವ್ರ ಜೊತೆಗೆ ಹೋಗಿ ಕುಂದ್ರದು, ಒಟ್ಟು ಎಲ್ಲಿ ಅದಲ್ಲಿ ಎಲ್ಲ ಅದು ಜಿಂಕೆ ಕೆಲಸ ಬರೀ ಇದೆ. ಸಜ್ಜನರ ಸಂಘದಾಗೆ ಜೀವನ ಮಾಡ್ತದೆ. ಕಡಿಗೊಬ್ಬರು ಮಹಾತ್ಮರು ಕೇಳ್ತಾರೆ, ನೀ ಯಾರು, ನಮ್ಮ ಜೊತೆಗೆ ಎಷ್ಟು ಸಹವಾಸ ಮಾಡ್ತಿದಲ್ಲ ಅಂತಂದಾಗ, ನಂದು ಏನು ಒಂದು ಜನ್ಮ ಮೋಕ್ಷ ಇನ್ನೇನು ಅದ ಅನ್ನೋದ್ರಾಗೆ ನಮಗೆ ಈ ಜಿಂಕೆ ಮರಿ ಬಂದು ನನಗೆ ಇನ್ನೂ ಒಂದು ಜನ್ಮ ತಾಳದ ಬಂತು. ಹೆಸರು ಹೇಳ್ತೀನಿ, ಬಂದಾಗ ಹೇಳ್ತೀನಿ, ಅದು ನನಗೆ ಬರ್ತದ. ಹಿಂಗಾಗಿ ಏನಾಯ್ತು, ಈ ಜನ್ಮ ನಂದು ಕೊನೆಯ ಜನ್ಮ ಅದ, ಇನ್ನೇನು ಮೋಕ್ಷ ಹೊಂದ ಜನ್ಮ ಅದ ಅಂತೇಳಿ ಅದು ತನ್ನ ವೃತ್ತಾಂತವನ್ನು ಹೇಳ್ತು. ಹಿಂಗ ಏನದಂದ್ರ, ನಾನು ನನ್ನದು ಅಂತೇಳಿ ಅಲ್ಲಿ ರಾಗ ದ್ವೇಷ ಏನ್ ಮಾಡಿದ್ರು ನಾವು ಪುನರ್ಜನ್ಮಕ್ಕೆ ಕಾರಣ ಆಗ್ತವ. ಅದ್ರ ಬಗ್ಗೆ ಅರಿವಿರ್ಬೇಕು. ಇದರಿಂದ ಮತ್ತೊಂದು ಜನ್ಮ ತಾಳಿ ಬರ್ಬೇಕಾಗ್ತದ, ನಾನು ಈ ಥರ ಮಾಡಿದರೆ. ಇವೆಲ್ಲ ಏನಿದ್ದು ಸಹಿತ ಜಗತ್ತೇ ಮಿಥ್ಯ ಅಂದಮೇಲೆ ಜಗತ್ತಿನ ಜೀವಿಗಳು ಅವರೇನು ಸತ್ಯನ? ಅವು ಮಿಥ್ಯನೇ. ಹಿಂಗಾಗಿ ಎಲ್ಲ ಮಿಥ್ಯ 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 ಇದ್ದ ಹೊತ್ನಾಗ ಯಾವ್ದ್ರ ಜೊತೆಗೆ ರಾಗ ಮಾಡ್ತೀರಿ, ಯಾವ್ದ್ರ ಜೊತೆಗೆ ದ್ವೇಷ ಮಾಡ್ತೀರಿ? ಅಭಿನಿವೇಶ ಅಂತಂದ್ರ ಈ ಜಗತ್ತು ಸತ್ಯ ಅಂತ ಹೇಳಿಕೆ ಅನ್ಕೊಂಡಾಗ ಆಗುವ ಸಮಸ್ಯೆ, ನನಗೆ ತಿಳಿದ ಬುದ್ಧಿನೇ ಸತ್ಯ, ನನಗೆ ತಿಳಿದಿದ್ದೇ ಬ್ರಹ್ಮಜ್ಞಾನ, ನನ್ನ ಶಾಸ್ತ್ರಗಳೇ ಶ್ರೇಷ್ಠ, ಅಭಿಮಾನ ಪಡೋದು ಎಲ್ಲ ಅಷ್ಟು ಏನದ ಬ್ರಹ್ಮನನ್ನು ಹೊರತುಪಡಿಸಿ ಬ್ರಹ್ಮನ ಬಗ್ಗೆ ಒಂದು ಅಭಿಮಾನ ಬಿಟ್ಟು ಉಳಿದದ್ದು ಎದರ ಬಗ್ಗೆ ನೀವು ಅಭಿಮಾನ ತಾಳ್ತೀರಿ ಅವೆಲ್ಲ ಓಸು ವೇಸ್ಟ್. ಎಲ್ಲಾನು ಏನದ ಮಿಥ್ಯ, ಸತ್ಯದಂತೆ ಕಾಣುವ ಮಿಥ್ಯಗಳವೆಲ್ಲ. ಹೀಗಾಗಿ ಆ ಅಭಿನಿವೇಶಗಳನ್ನ ತೆಗೆದುಹಾಕಬೇಕು. ಅದಕ್ಕೆ ಇವೆಲ್ಲದಕ್ಕ ಮುಖ್ಯವಾಗಿ ಏನಂದ್ರೆ, ಮೂಲದಲ್ಲಿ ಜಗನ್ಮಿಥ್ಯ, ಈ ಜಗತ್ತೇ ಮಿಥ್ಯ, ಬ್ರಹ್ಮ ಒಂದು ಸತ್ಯ ಅಂತೇಳಿ ಒಂದು ಫೌಂಡೇಶನ್ ವಾಕ್ಯ ನೆನಪಿಟ್ಟುಕೊಂಡು ನಮಗೇನಾದ್ರೂ ಅಭಿಮಾನ ಮಾಡೋದಿತ್ತು ಅಂತಂದ್ರೆ ಬ್ರಹ್ಮನ ಬಗ್ಗೆ ಅಭಿಮಾನ ಪಡಬೇಕು. ಬ್ರಹ್ಮನ ಹೊರತಾಗಿ ನಾವು ಏನೇನು ಅಭಿಮಾನ ಪಡ್ತೀವಿ ಅವೆಲ್ಲ ಅಭಿನಿವೇಶಗಳನ್ನು ಸುಳ್ಳು ಅಂತ ತಿಳ್ಕೋಬೇಕು. ಮತ್ತೆ ರಾಗದ್ವೇಷಗಳು ಏನಿದ್ರು ಸಹಿತ ಇವು ಯಾವ ಅರ್ಥ ಇಲ್ಲದು ಅದಾವ. ಬ್ರಹ್ಮ ಸತ್ಯ, ಈ ರಾಗದ್ವೇಷಗಳೇನದಾವ ಜಗತ್ತಿಗೆ ಸಂಬಂಧಪಟ್ಟು ಅದಾವ. ಈ ರಾಗದ್ವೇಷಗಳು ನಾವು ಸುಳ್ಳಿನ ಬಗ್ಗೆ ದ್ವೇಷ ಮಾಡಿದ್ರೆ ಏನದ? ಸುಳ್ಳಿನ ಮೇಲೆ, ಸುಳ್ಳು ಜಗತ್ತಿನ ದ್ವೇಷ ಮಾಡಿದ್ರೆ ಏನದ? ಸತ್ತ ಹೆಣಕ್ಕೆ ಬಡಗಿ ತಗೊಂಡು ಹೊಡಿತಾರೇನು? ಜೀವಂತ ಇದ್ದವ್ರು ಬಡಗಿ ತಗೊಂಡು ಹೊಡಿತಾರೆ, ಸತ್ತ ಹೆಣಕ್ಕೆ ಹೊಡೆದ್ರೆ ಹಾಗಿದೇನದ? ಇಲ್ಲಿ ಏನು ದ್ವೇಷ ಮಾಡಿದ್ರು ಸತ್ತ ಹೆಣಕ್ಕೆ ಬಡಗಿ ತಗೊಂಡು ಹೊಡೆದಂಗೆ ಏನು ಉಪಯೋಗ ಇಲ್ಲ. ನೀವು ಪೆಟ್ಟ ಹಾಕಿ ಶ್ರಮ ವಹಿಸ್ತೀರಿ ಹೊರತು ಅದಕ್ಕೆ ಏನು ಉಪಯೋಗ ಇಲ್ಲ. ದ್ವೇಷನೂ ಉಪಯೋಗ ಇಲ್ಲ. ರಾಗ ಅಂತೂ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಈ ಜಗತ್ತು ಮಿಥ್ಯ. ಅದರ ಸಲುವಾಗಿ ನಾವೇನ್ ಮಾಡಬೇಕು? ರಾಗನೂ ಬೇಡ, ದ್ವೇಷನೂ ಬೇಡ,
ಸ್ವರೂಪ ತಿಳ್ಕೊಳ್ಳೋಣ, ಅಜ್ಞಾನ ತಿಳ್ಕೊಳ್ಳೋಣ, ನಾನು ಬೇಡ, ನನ್ನದು ಬೇಡ, ಈ ರೀತಿ ಪಂಚಕ್ಲೇಶಗಳು ನಿಮ್ಮ ಒಂದು ಸ್ವಭಾವಕ್ಕೆ ನೀವೇ ಕುರಿತು ಆಲೋಚನೆ ಮಾಡಬೇಕು. ಈ ಒಂದೊಂದು ಶಬ್ದ ತಗೊಂಡು ಅಜ್ಞಾನ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಇವು ಏನ್ ಮಾಡಬೇಕು, ನೀವೇ ನಿಮ್ಮ ಬಗ್ಗೆ ನೀವೇ, ನಿಮ್ಮ ಅಂತಃಕರಣದ ಬಗ್ಗೆ ನೀವೇ ಆಲೋಚನೆ ಮಾಡಿ 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 ಅವುಗಳನ್ನ ಕಳ್ಕೋಬೇಕು. ಕಳ್ಕೊಳ್ಳೋದಂದ್ರೆ ಹೆಂಗ್ ಕಳ್ಕೋಬೇಕು ಅಂದ್ರ ಇವೆಲ್ಲ ಸುಳ್ಳ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯಾ ಅಂತ ತಿಳ್ಕೊಳ್ಳೋದೆ ಏನು ಸುಳ್ಳು ಅಂತ ತಿಳ್ಕೊಂಡದೆ. ಈಗ ಹಾವ ಸುಳ್ಳು ಅಂತ ತಿಳ್ಕೊಂಡ ಮೇಲೆ ಅದಕ್ಕೆ ಅಂಜಿಕೆ ಬರ್ತದೆ. ಮತ್ತ ಇದು ಹಗ್ಗ ಅಲ್ಲ, ಇದು ಹಾವು ಅಂತ ಅಂದ್ರೆ ನಿಮ್ಗೆ ಅಂಜಿಕೆ ಬರ್ತದೆ. ಈಗ ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾದ್ಮೇಲೆ ಅಂಜಿಕೆ ಬರ್ತದೆ. ಮತ್ತ ಈ ಪಂಚಕ್ಲೇಶಗಳು ಇರುವ ತನಕ ಏನಾಗ್ತದ, ಹಗ್ಗನೇ ಹಾವಾಗಿ ಕಾಣ್ತಿರ್ತದೆ. ಯಾವಾಗ ಪಂಚಕ್ಲೇಶಗಳ ಕಳ್ಕೊಂಡ್ಬಿಟ್ರಿ ಅಂತಂದ್ರ ಹಾವ ಹೋಗಿ ಹಗ್ಗ ಆಯ್ತು ಅಂತಂದಾಗ ಅಲ್ಲಿ ಏನಾರ ಅಂಜಿಕೆ ಬರ್ತದೆ ಮತ್ತ ಬರಂಗಿಲ್ಲ. ಏನಾಗಬೇಕದು, ಸುಳ್ಳು ಅಂತ ತಿಳಿತಾ ಇಲ್ಲ. ಅಲ್ಲಿ ಹಾವು ಸುಳ್ಳು ಅಂತ ತಿಳಿತಾ ಇಲ್ಲ. ಅಲ್ಲಿ ಏನಾಯ್ತು ನಿಮಗ, ಹಾವು ಇದ್ದದ್ದು ಸುಳ್ಳು ಅಂತ ತಿಳಿತಾ ಇಲ್ಲ. ಹಾವು ಯಾವಾಗ ಇಲ್ಲ ಅಂತ ಅಂದ್ಮೇಲೆ ಅಲ್ಲಿ ಏನ್ ಸಮಸ್ಯೆ ಅದ, ಅದಕ್ಕಿದು ಸುಳ್ಳು ಅಂತ ತಿಳ್ಕೋಬೇಕಾಗ್ಯದ ಅಷ್ಟೇ. ಇದು ಅಂತಃಕರಣದ ಧರ್ಮಗಳು ಎಂದು ನಿಶ್ಚಯ ಮಾಡದಲ್ಲೇ ಇವೆಲ್ಲ ಅಂತಃಕರಣದ ಧರ್ಮ. ಅಂತಃಕರಣದ ಧರ್ಮ ಅಂತಂದ್ರೆ ನೋಡ್ರಿ, ನಿಮ್ಗೊಂದು ಮಾತು ಹೇಳ್ತೀನಿ. ಅಂತಃಕರಣದ ಧರ್ಮ ಅಂತಂದ್ರೆ ಏನಪ್ಪ, ಹೆಂಗೆ, ಇದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಈ ಪಂಚಕ್ಲೇಶಗಳಿಗೆ ಎಷ್ಟು ಬೆಲೆ ಕೊಡಬೇಕು. ಈಗ ನಿಮ್ಮ ಊರಾಗ ಒಬ್ಬವ ಚಲೋ ಮನುಷ್ಯ ಅದನ, ಇನ್ನೊಬ್ಬವ ಅವನು ಚಲೋನೇ ಅದನ, ಕುಡುಕದನ. ಈಗ ಅವ ಮಾಡಿದ ಮಾತುಗಳು ಇವ ಆಡಿದ ಮಾತಿನಾಗ ಯಾರ ಮಾತು ನಂಬ್ತೀರಿ ನೀವು? ಕುಡಿಲಾರ್ದವನ್ ಮಾತು ನಂಬ್ತೀರ, ಕುಡಿಯೋನ್ ಮಾತು ನಂಬ್ತೀರಿ? ಕುಡಿಲಾರ್ದವನ್ ಮಾತು ನಂಬ್ತೀರಿ, ಕುಡಿಯೋನ್ ಮಾತು ನಂಬಂಗಿಲ್ಲ. ಯಾಕಂದ್ರೆ ಅದ ಕುಡುಕ ಹೇಳಿದ್ದ ಅಂತೇಳಿ ಹೆಂಗ್ ನೆಗ್ಲೆಕ್ಟ್ ಮಾಡ್ತೀರಿ, ಹಂಗ ಇವು ಪಂಚಕ್ಲೇಶಗಳು ಏನದವ, ನಿಷಾದಾಗ ಆಡಿದ ಮಾತುಗಳು ಸುಳ್ಳಿರ್ತಾವ ಇಲ್ಲ, ಕುಡಿದು ನಿಷಾದಾಗ ಆಡಿದ ಮಾತು ಸುಳ್ಳಿರ್ತಾವಲ್ಲ, ಅದಕ್ಕೆ ಅವನ ಮಾತು ಯಾರು ನಂಬಂಗಿಲ್ಲ. ಅದರಂಗೆ ಇಲ್ಲಿ ಏನದಪ್ಪ ಅಂದ್ರೆ ಪಂಚಕ್ಲೇಶಗಳು ಅಂದ್ರೆ ಇವು ಅಂತಃಕರಣದ ಧರ್ಮಗಳು ಅಂತೇಳಿ ಅವು ಕುಡುಕನ ಮಾತಿದ್ದಂಗ ಅಂತೇಳಿ ಅವಕ್ಕ ಬೆಲೆ ಕೊಡಬಾರ್ದು, ಅವಕ್ಕ ಸೀರಿಯಸ್ ತಗೋಬಾರ್ದು. ಯಾರ್ಯಾರ ಕುಡುಕರು ಸುಳ್ಳು ಹೇಳ್ಯಾರ, ತಪ್ಪು ಮಾಡ್ಯಾರ ಅಂತೇಳಿ ಅವ್ರು ಯಾರ್ಯಾರು ಹೊಡ್ಲಿಕ್ಕೆ ಹೋಗ್ತಾರೇನೋ ಅವ್ರಿಗೆ? ಹೌದ್ರದು ಕುಡಿದು ನಿಷೇಧಾಗ ಬುದ್ಧಿ ಇಲ್ಲದೆ ಏನೋ ಮಾತಾಡೋ ನಡೆಯತ್ತೆ ಕ್ಷಮಿಸ್ಬಿಡ್ತಾರ ಇಲ್ಲ. ಹಾಗೆ ಇವು ಅಂತಃಕರಣದ ಧರ್ಮಗಳು ಅಷ್ಟೇ, ಇವಕ್ಕ ಅಷ್ಟೊಂದು ಮಹತ್ವ ಕೊಡಬಾರ್ದು. ಅಂತಃಕರಣದ ಕೆಲಸನೇ ಅಷ್ಟೇ ಅದು. ಈ ತರ ನಿಶ್ಚಯ ಮಾಡಬೇಕು, ಇವೆಲ್ಲ ಅಂತಃಕರಣದ ಧರ್ಮಗಳು ಅಂತೇಳಿ. ಇವೆಲ್ಲ ಲೋ ಕ್ವಾಲಿಟಿ ಥಾಟ್ಸ್, ಅಜ್ಞಾನದ ಥಾಟ್ಸ್. ಅಂತಃಕರಣ ಬಂದದ್ದೇ ಅಜ್ಞಾನದಿಂದ. ಹಿಂಗಾದ್ಮೇಲೆ ಇಂಥ ಒಂದು ಕ್ಲೇಶಗಳನ್ನ ಒಳಗಿಟ್ಕೊಂಡವ್ರಿಗೆ, ಇಂಥ ಕ್ಲೇಶಗಳನ್ನ ಒಳಗೆ ಯಾರು ಇಟ್ಕೊಂಡಾರ ಅವರಿಗೆ ಮ್ಯಾಲ ಬ್ರಹ್ಮಜ್ಞಾನ ಎಷ್ಟರೇ ಹೇಳಲಿ ಎಷ್ಟರೇ ಕೇಳಲಿ, ಆ ಗುರು ತಾನೂ ಬ್ರಹ್ಮ ಅಂತ ತಿಳ್ಕೊಂಡನ, ಕೇಳಿದ ಶಿಷ್ಯ ತಾನೂ ಬ್ರಹ್ಮ ಅಂತ ತಿಳ್ಕೊಂಡನ. ಒಳಗೇನದವ ಕ್ಲೇಶಗಳದವ. ಈ ಕ್ಲೇಶಗಳನ್ನು ಇಟ್ಟುಕೊಂಡಂತ ಬ್ರಹ್ಮರು ಇವು ಎಂತ ಬ್ರಹ್ಮ? ಸಣ್ಣ ಹುಡುಗರಿಗೆ ಹೆಸರು ಇಡ್ತಾರಲ್ಲ, ರಾಮ, ಕೃಷ್ಣ, ಶಿವ ಅಂತೇಳಿ. ಈ ರಾಮ ಆ ರಾಮನೋ, ಈ ಕೃಷ್ಣ ಆ ಕೃಷ್ಣನೋ, ಈ ಹೆಸರಿಟ್ಟುಕೊಂಡು ಶಿವ ಆ ಶಿವನೋ, ಹಂಗ ಈ ಬ್ರಹ್ಮ ಆ ಬ್ರಹ್ಮನೋ? ಒಳಗೆ ಕ್ಲೇಶ ಸಹಿತವಾದಂಥ ವ್ಯಕ್ತಿತ್ವದಲ್ಲಿ ನಾವು ಮ್ಯಾಲ ಒಂದು ಅಹಂ ಬ್ರಹ್ಮ ಅಂತ ಒಂದು ಹೆಸರು ಇಟ್ಕೊಂಡೇವ ಅಂತಂದ್ರ ಹುಡುಗರಿಗೆ ಹೆಸರು ಇಟ್ಟಂಗೆ ಆಗ್ತದೆ ಹೊರತು ಅದು ಬ್ರಹ್ಮ ಸ್ವರೂಪ ಸಾಧನೆ ಅಲ್ಲ.
ಮತ್ತು ಅವನ ಸ್ಥಿತಿ ಹೆಂಗಿರ್ತದ ಅಂತಂದ್ರೆ ಕ್ಲೇಶ ಸಹಿತವಾದ ಬ್ರಹ್ಮ ಸೆರೆಯ ಅರಸನಂದದಿ ಗಾಸಿ ಆಗುತ್ತಾ ಅಂತಿದು ಸೂತ್ರ ಮಾಲಿಂಗರಂಗರು ಕೊಟ್ಟದ್ದು. ಸೆರೆಯ ಅರಸನಂದದಿ ಗಾಸಿ ಆಗುತ್ತಾ ಅಂತಂದ್ರ ರಾಜನೇ ಅದನ್ನ ಕರೆ, ಅವ ಏನಾಗ್ಯಾನ ಸೆರೆಮನೆ ಒಳಗೆ ಇಟ್ಟಾರ, ಅವನಿಗೆ ಯಾರು ಇಟ್ಟಾರ ಗೊತ್ತಿಲ್ಲ, ಒಟ್ಟೆ ಸೆರೆಮನೆಯಾಗ ಅದನು. ಅವ ಸೆರೆಮನೆಗಿದ್ರೆ ಅವನದೇನು ರಾಜಕೀಯ ನಡೀತದೇನು, ಅವನ ಮಾತು ಯಾರು ಕೇಳ್ತಾರ? ಸೈನಿಕರು ಸೆರೆ ಒಳಗೆ ಇಟ್ಟವ್ರ ಮಾತು ಕೇಳ್ತಾರೆ, ಸೆರೆ ಒಳಗೆ ಇದ್ದವ್ರ ಮಾತು ಕೇಳ್ತಾರೆ. ನಾವು ರಾಜ ಇದ್ರು ಅವನ ಮಾತು ಕೇಳಂಗಿಲ್ಲ. ಹಿಂಗಾಗಿ ಸೆರೆಯ ಅರಸನಂದದಿ ಗಾಸಿಯಾಗುತ್ತಾ, ಅರಸನೇನೋ ಸರಿ, ಎಲ್ಲೇನ ರಾಜ ಜೈಲ್ನಾಗಲ್ಲ. ಆ ಸೆರೆಮನೆಯೊಳಗೆ ಇದ್ದಾನಲ್ವೋ, ಸೆರೆಮನೆಯೊಳಗೆ ಇದ್ದ ಮೇಲೆ ಅವನ ಅರಸೊತ್ತಿಗೆ ಎಲ್ಲಿರಲು ಸಾಧ್ಯ? ಸೆರೆಮನೆಯೊಳಗಿದ್ದವನಿಗೆ ಅರಸೊತ್ತಿಗೆ ಎಲ್ಲಿರ್ತದ? ಅವನ ಅಧಿಕಾರ ಎಲ್ಲಿರ್ತದ? ಒಬ್ಬರ ಅಧೀನ ಆಗಿ ಹೋಗಿ ಬಿಟ್ಟಿದ್ದಾನೆ. ಆದರೆ ಅವನು ಅರಸನು. ಸೆರೆಮನೆಯೊಳಗೆ ಬಿದ್ದ ಈ ಅರಸನಂತೆ ಈ ಪಂಚಕ್ಲೇಶಗಳನ್ನು ಕಳೆದುಕೊಳ್ಳದೆ ಇದ್ದಂಥ ಜೀವ, ಅದರ ವಶವಾಗಿ ಇದ್ದ ಜೀವ ಆತ್ಮ ನಾನು, ಅಂತ ಜೀವನು ನಾನು ಆತ್ಮ ಎಂದು ತಿಳಿದಿದ್ದೇನೆ ಅಂತಂದ್ರೆ, ಪಂಚಕ್ಲೇಶಗಳ ವಶವರ್ತಿಯಾದ ಜೀವನು ನಾನು ಆತ್ಮ ಅಂತ ತಿಳಿದರೆ ಅವನೆಂತ ಆತ್ಮ? ಸೆರೆಮನೆ ಒಳಗಿರುವ ಅರಸನಂತ ಆತ್ಮ. ಅರಸ ಎಂಬುದು ಹೆಸರೇನೋ ಅದ ಮಜಾ, ಆದ್ರ ಮತ್ ಸೆರೆಮನೆ ಒಳಗೆ ಅದನ್ನ ಏನು ಮಾಡುವುದು? ಸೆರೆಮನೆಯಾಗಿದ್ದನಿಗೇನು ಅರಸತ್ತಿಗೆ ಸುಖ ಇರ್ತದೇನು? ಇಲ್ಲ. ಹಾಗೆ ನಾನು ಶಿವೋಹಂ ಶಿವೋಹಂ ಅಂತ ಅಂದರೆ, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಸೆರೆಮನೆ ಒಳಗಿದ್ದ ದುಃಖ ಬಿಡುತ್ತದೇನು ರಾಜಗ? ಹಂಗ ನಮ್ಮ ದುಃಖಗಳೇ ನಿವೃತ್ತಿಯಾಗಿಲ್ಲ, ಪಂಚಕ್ಲೇಶಗಳೇ ನಮಗೆ ಗಟ್ಟಿಯಾಗಿ ಹಿಡ್ಕೊಂಡಾಗ ಆ ನಿವೃತ್ತಿ ಆಗಿಲ್ಲ ಅಂತಂದ್ರೆ ಈ ಶಿವ ಬ್ರಹ್ಮ ಏನೇನು ಅಂತೀವಿ ಇವೆಲ್ಲ ಅಂಕಿತ ನಾಮಗಳಾದವೆ ಹೊರತು ಅವು ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ಮೋಕ್ಷದ ಅಲ್ಲವೇ ಅಲ್ಲ. ನಾವು ಈಗ ಹೆಸರಿಡುವುದಿಲ್ಲವೇ? ಹೆಸರಿಡ್ತೀವಲ್ಲ, ರಾಮ ಅಂತಿಟ್ಟಿರ್ತೀವಿ, ಕೃಷ್ಣ ಅಂತಿಟ್ಟಿರ್ತೀವಿ, ಶಿವ ಅಂತಿಟ್ಟಿರ್ತೀವಿ. ಅವು ಹೇಗೆ ಅಂಕಿತ ನಾಮಗಳಷ್ಟೇಯೋ, ಈ ರಾಮ ಆ ರಾಮನೂ ಅಲ್ಲ, ಈ ಕೃಷ್ಣ ಆ ಕೃಷ್ಣನೂ ಅಲ್ಲ, ಈ ಶಿವ ಆ ಶಿವನೂ ಅಲ್ಲ, ಈ ಶಂಕರ ಆ ಶಂಕರನೂ ಅಲ್ಲ, ಬರೀ ಹೆಸರಿದ್ದಂತೆ ಅಲ್ಲವೇ? ಹಾಗೆ ಆತ್ಮ ನಾನು ಎನ್ನುವುದು ಕೇವಲ ಹೆಸರಾಗಿ ಬಿಟ್ಟಿತ್ತು. ಜೀವ ತಾನು ಆತ್ಮ ಅಂತ ತಿಳ್ಕೊಂಡ್ಬಿಟ್ರೆ ಅದೇನಾಯ್ತು? ಜೀವಕ್ಕಿಟ್ಟಂತ ಇನ್ನೊಂದು ಹೆಸರು ಅಷ್ಟೇ. ರಾಯಚೂರು ಇಡೀ ದೇಶದಾಗ ಅತ್ಯಂತ ಹಿಂದುಳಿದ ಜಿಲ್ಲೆ. ಇದರೊಳಗೆ ಮುನ್ಸಿಪಾಲ್ಟಿ ಇದೆ, ನಳ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಗುದ್ದಾಡ್ತಾರೆ ಅದು ಮೇಂಟೈನ್ ಮಾಡೋದಕ್ಕೆ. ಅದಕ್ಕೆ ಕಾರ್ಪೊರೇಷನ್ ಅಂತ ಹೆಸರಿಟ್ಬಿಟ್ರು. ಕಾರ್ಪೊರೇಷನ್ ಅಂತ ಹೆಸರಿಟ್ಟ ಮೇಲೆ ಏನಾಯ್ತು? ಆ ಮಟ್ಟದ ವ್ಯವಸ್ಥೆಗಳು ಬೇಕಲ್ಲ ಇಲ್ಲಿ, ಆ ಮಟ್ಟದ ಒಂದು ಅನುಕೂಲಗಳು ಪ್ರಜೆಗಳಿಗೆ ಬೇಕಲ್ಲ. ಇಂಥದ್ರಾಗ ಏನಾಯ್ತು? ಅದಕ್ಕೆ ಕಾರ್ಪೊರೇಷನ್ನು ಅನ್ನೋದು ನಾಮಾಂಕಿತ ಆಯ್ತು ಅಷ್ಟೇ ಹೊರತು ಸುಖ ಎಲ್ಲಿ ಸಿಕ್ತು? ಕಾರ್ಪೊರೇಷನ್ ಏನ್ ಸುಖ ಅದ ಇಲ್ಲ ಅದ್ರಾಗ? ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅಂತ ಹೆಸರಿಟ್ರ
ಕಾರ್ಪೊರೇಷನ್ ಆಗಿದ್ದಂಥ ಸುಖ ಸಿಕ್ತನ ಮುನ್ಸಿಪಾಲ್ಟಿಯಾಗ? ಹಂಗ ಪ್ರಜೆಗಳು ಎಲ್ಲ ಕಡೆ ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ಲಕತ್ತಾರ. ಕಾರ್ಪೊರೇಷನ್ ಆಗ್ಯದಂತೇಳಿ ಭಾಳ ಖುಷಿ ಪಟ್ಟೆವು, ಏನೋ ಒಂದು ಭಾರಿ ಬೆಳಕಾಗ್ತದ ಇಲ್ಲಿ ಅಂತ. ಮತ್ತೆ ಅದು ಮುನ್ಸಿಪಾಲ್ಟಿ ಇದ್ದಂಗೆ ಆದ. ಅದಕ್ಕೆ ಟೈಮ್ ಬೇಕಲ್ಲ. ಒಮ್ಮೆದೊಮ್ಮೆಗೆ ಬೋರ್ಡ್ ಚೇಂಜ್ ಮಾಡೋಣ, ಒಮ್ಮೆ ಕಾರ್ಪೊರೇಷನ್ ಆಗಿಬಿಡ್ತದೆ. ಅದಕ್ಕೆ ಟೈಮ್ ಬೇಕು. ಅದಕ್ಕೆ ತಕ್ಕಂತೆ ಫಂಡ್ಸು ಅವು ಜನರೇಟ್ ಆಗಿ ಡೆವಲಪ್ಮೆಂಟ್ಸ್ ಆದಾಗ ಒಂದೇ ಸಲ ಒಂದು ರಾತ್ರಿ ಕಾರ್ಪೊರೇಷನ್ ಆಗಂದ್ರೆ ಹೆಂಗಾತು? ಹಿಂಗಾಗಿ ಅದಕ್ಕೂ ಇನ್ನೂ ಸಮಯ ಬೇಕು ಚೇತರಿಸಿಗೊಳ್ಳಲಿ ಅಂತ ಹಾರೈಸೋಣ. ಅದಕ್ಕೇನಾಯ್ತು, ಬರೇ ನಾಮ ಅಷ್ಟೇ ಆಯ್ತು. ಬರೇ ನಾಮ ಆಗಿ ಹಾಗೆ ಇರಬಾರ್ದು. ಯಾವಾಗ ನಮಗೆ ಬ್ರಹ್ಮ, ಶಿವ, ಕೃಷ್ಣ, ರಾಮ ಅನ್ನೋ ಹೆಸರುಗಳು ನಮ್ಮ ಆತ್ಮಕ್ಕೆ ನಾವು ಕೊಟ್ಕೋತೀವಿ ಅಂತಂದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಧನೆ ನಿರತರಾಗಬೇಕು. ಮತ್ತೆ ಪಂಚ ಕ್ಲೇಶಾದಿಗಳು ಇವು ಮೊದಲಾದವುಗಳು ಏನದಾವ ಅಂತಂದ್ರ ಏನಾಗಬೇಕು? ಪಂಚಕ್ಲೇಶ ಕಳ್ಕೊಂಡ್ರೆ ನೀವು ಬ್ರಹ್ಮ ಸ್ವರೂಪವಂತ ನಿಮ್ಮನ್ನು ನೀವು ಅರಗಿಸಿಕೊಂಡು ತಿಳ್ಕೋತಿರೋ, ಏನು ಬ್ರಹ್ಮ ಅಂತ ತಿಳ್ಕೊಳ್ಳೋದ್ರಿಂದ ಪಂಚಕ್ಲೇಶ ಹೋಗ್ತಾವೋ? ಇದೊಂದು ಕ್ವಶನ್ ಅದ. ನಾನು ಬ್ರಹ್ಮ ಅಂತ ಹ್ಯಾಂಗ ನಾನು ಬ್ರಹ್ಮ? ನನಗೆ ಬ್ರಹ್ಮ ಅಂದಮೇಲೆ ನನಗೆ ಬ್ರಹ್ಮಾಸ್ಮಿ. ಶಿವೋಹಂ ಅಂದ್ರೆ ನಾನು ಹ್ಯಾಂಗ ಶಿವ ಅನ್ನೋದು ನಾನು ನನ್ನನ್ನು ಅರಿತುಕೊಳ್ಳುತ್ತಾ ನನ್ನ ಒಂದು ಸ್ವರೂಪದ ಜ್ಞಾನ ಬಲಪಡಿಸಿಕೋತಾ ಹೋದ ಹಾಗೆ ಈ ಪಂಚಕ್ಲೇಶಗಳು ಹೋಗುತ್ತವೆಯೋ, ಅಥವಾ ಮೊದಲೇ ಪಂಚಕ್ಲೇಶಗಳು ಹೋದ ಮೇಲೆ ನನ್ನ ಬ್ರಹ್ಮ ಸ್ವರೂಪ ಪ್ರಾಪ್ತಿಯಾಗುತ್ತದೆಯೋ? ಹೆಂಗೆ ಕ್ವಶನ್? ಏನ್ ಸಾಧನೆ ಮಾಡುತ್ತಾರೆ? ಏನ್ ಅರಿತೀರಿ? ಬ್ರಹ್ಮನನ್ನು ಅರಿತಾ ಹೋದ, ನಿಮ್ಮ ಸ್ವರೂಪ ಬ್ರಹ್ಮನನ್ನು ಅರಿತಾ ಹೋದಂಗ ಅವು ಪಂಚಕ್ಲೇಶಗಳು ತಾನೇ ನಾಶ ಆಗ್ತವೆ. ಬ್ರಹ್ಮ ಸ್ವರೂಪ, ನಿಮ್ಮ ಸ್ವರೂಪದ ಅರಿವು ನೀವು ಮಾಡ್ಕೊತ ಹೋಗ್ಬೇಕು. ಆ ಅರಿವಿನಲ್ಲಿ ಇರಬೇಕು. ಏನ್ ಸ್ವರೂಪ ಮಾಡ್ಕೊಂಡಿರಿ, ಆ ಸ್ವರೂಪದ ಅರಿವು ಏನ್ ಮಾಡ್ಕೊಂಡಿರಿ, ಆ ಅರಿವಿನೊಳಗೆ ಇರಬೇಕು ನೀವು. ಬ್ರಹ್ಮನನ್ನ ಅರಿಯುವುದು, ಬ್ರಹ್ಮನತ್ತ ಹರಿಯುವುದು, ಬ್ರಹ್ಮನಲ್ಲಿ ಬೆರೆಯುವುದು, ಬ್ರಹ್ಮವೇ ತಾನಾಗುವುದು. ಹಾಗಿದ್ದಾಗ ಈ ಕ್ಲೇಶಗಳು ನಿಮ್ಮ ಸಮೀಪಕ್ಕೆ ಬರಲ್ಲ. ಒಂದು ಕೋಣೆಯೊಳಗೆ ಕತ್ತಲೆ ಆದ, ಆ ಕತ್ತಲೆಯನ್ನ ಕಳೆದ ಮೇಲೆಯೇ ಅಲ್ಲಿ ಬೆಳಕಾಗುತ್ತದೆಯೋ, ಅಥವಾ ಅಲ್ಲಿ ಬೆಳಕು ಮಾಡಿದ ಕ್ಷಣದಿಂದಲೇ ಆ ಕತ್ತಲೆ ಹೋಗುತ್ತದೆಯೋ? ದೃಷ್ಟಾಂತ ಕೊಟ್ಟರೆ ತಿಳಿಯುತ್ತದೆ ನಿಮಗೆ. ಕತ್ತಲೆ ಓಡಿಸುವ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ. ಕತ್ತಲೆಯ ಬಗ್ಗೆ ಪರಿಚಯ ಇರಲಿ. ಯಾಕಂದ್ರೆ ಆ ಕತ್ತಲೆ ಇಟ್ಕೊಂಡ್ರೆ ನಮಗೆ ಏನೇನು ತ್ರಾಸ ಆಯ್ತು ಅನ್ನೋದ್ರ ಸಲುವಾಗಿ ಕತ್ತಲೆಯ ಪರಿಚಯ ಮಾಡ್ತಾರೆ. ಅದರ ಕತ್ತಲೆಯನ್ನ ಕಳ್ಕೋಬೇಕು ಅಂತಂದ್ರೆ ನೀವು ಬೆಳಕು ಮಾಡಿಕೊಳ್ಳೇಬೇಕು. ನಿಮ್ಮ ಸ್ವರೂಪದಲ್ಲಿ ಬ್ರಹ್ಮ ಅಂತ ತಿಳ್ಕೊಂಡಂಗ ಕತ್ತಲೆ ಹೋಗ್ತಾ 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 ಹೆಂಗ? ಏನ್ ಮಾಡಿದ್ರಿ? ತಿಳಿತಾ? ಲೈಟ್ ಹಾಕಿದ್ರೆ ಕತ್ತಲು ಹೋಗ್ತದೆ. ಕತ್ತಲೆಲ್ಲ ಬುಟ್ಟಿ ತೊಗೊಳಕ್ಕೆ ಹೊರಗೆ ಹಾಕ್ತೀರ ಏನದು? ಏನಾರ ಒಂದು ಕಬ್ಬಣ ಬುಟ್ಟಿ ತಗೊಂಡು ಕತ್ತಲೆಲ್ಲ ಹೊರಗೆ ಹಾಕಿದ್ಮೇಲೆ ಲೈಟ್ ಬರ್ತದೆ. ದೀಪ ಹಚ್ಚಿಬಿಡ. ಹಾಗಿಲ್ಲ, ಎಷ್ಟು ಚಂದ ಹೇಳ್ತಾರ. ಬರೀ ಹೆಸರಿದ್ದಂತೆ ಅಲ್ಲ,
ಹಾಗೆ ಆತ್ಮವೇ ನಾನು ಅನ್ನುವುದು ಕೇವಲ ಹೆಸರಾಗಿ ಬಿಟ್ಟೀತು. ಎಲ್ಲರೂ ಹಿಂಗೆ ಮಾಡ್ಕೊಂಡಿರಿ, ಎಲ್ಲರೇ ಇದು ಹಾಗಾಗಬಾರದು. ನಾನು ಆತ್ಮ ಎಂದು ತಿಳುವಳಿಕೆಯಲ್ಲಿ ಅದನ್ನು ಅರಗಿಸಿಕೊಳ್ಳುತ್ತಾ ಹೋಗ್ಬೇಕು. ಅರಗಿಸಿಕೊಳ್ಳಬೇಕೇ ಹೊರತು ಬರೀ ಬಾಯಿಯಿಂದ ಅಂದರೆ ಪಂಚಕ್ಲೇಶಾದಿಗಳು ಹೋಗುವುದಿಲ್ಲ. ನೀವು ನಾನು ಬ್ರಹ್ಮ ಅಂತೇಳಿ ಅರಗಿಸ್ಕೊಳ್ಳೋ ಕೆಲಸ ನೀವು ಮಾಡಿದ್ರಿ ಅಂತಂದ್ರೆ ಅಲ್ಲಿ ಪಂಚಕ್ಲೇಶಗಳು ತಾವೇ ತಳಬಿಡ್ತಾವ. ಪಂಚಕ್ಲೇಶಗಳು ತಾನೇ ತಳಬಿಡ್ತಾವ. ಅದಕ್ಕೆ ಮನೆಯೊಡನೆ ಇದ್ದ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯ ಮುಂದೆ ಹುಲ್ಲು ಬೆಳೆದು ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆಲ್ಲ ಕಸ ತುಂಬಿಬಿಟ್ಟದ, ಕತ್ತಲದ, ಮನೆ ಮುಂದೆಲ್ಲ ಹುಲ್ಲು ಬೆಳೆದದ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಇಲ್ಲ 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 ಕೂಡಲ ಸಂಗಮ ದೇವ. ಮನದೊಳಗೆ ವಿಷಯ ತುಂಬಿ ಮತ್ತಿನ್ನೇನೋ ಬುದ್ಧಿ ಒಳಗೆ ಎಲ್ಲ ಅಜ್ಞಾನ ತುಂಬಿ ಆ ಮನದೊಳಗೆ ತನುವಿನೊಳಗೆ ವಿಷಯ ತುಂಬಿ ಅದೇನೋ ಅಂತದ ವಾಕ್ಯ ಅದು ಅಂತ ಮನದೊಡೆಯ ಇದ್ದಾನೋ ಇಲ್ಲವೋ ಅಂದ್ರೆ ಇಲ್ಲ ಇಲ್ಲ ಇಲ್ಲ. ಎಲ್ಲಿ ತನುವಿನೊಳಗ ವಿಷಯ ತುಂಬ್ಯದ ಅಲ್ಲಿ ಆ ಮನದೊಡೆ ಇಲ್ಲ, ಅಲ್ಲಿ ವಿಷಯ ಅದ. ಯಾವಾಗ ತನುವಿನೊಳಗ ಆ ತನುವಿನ ಒಡೆಯ ಬಂದನು ಅಂತಂದ್ರ, ಮನದೊಡೆಯ ಬಂದನು ಅಂತಂದ್ರೆ ಅಲ್ಲಿ ವಿಷಯ ಇರಂಗಿಲ್ಲ. ಹೆಂಗಾಗ್ತದಂತಂದ್ರೆ ಈ ಪಂಚಕ್ಲೇಶಗಳು ಹೆಂಗಿರ್ತಾವಂತಂದ್ರೆ, ಈಗೊಂದು ಕೋಣೆ ಬಹಳ ದಿವಸಲಿಂತ ಕತ್ತಲೆ ಕೋಣೆ, ಯಾವಾಗ ಕತ್ತಲಾಯ್ತು ಅಲ್ಲಿ ಕಸ ಬೀಳಕತ್ತಿಬಿಡ್ತು. ಯಾವಾಗ ಕಸ ಬೀಳುತ್ತದ ಅಲ್ಲಿ ಹುಳ ಹುಪ್ಪಡಿಗಳು ಜಿರಳೆಗಳು ಅವು ಇವು ಚಾಲು ಆಗ್ತವೆ. ಆ ಜಿರಳೆಗಳ ತಿನ್ನಕ ಮತ್ತು ಅದಕ್ಕೆ ದೊಡ್ಡ ಹಲ್ಲಿ ಪಲ್ಲಿ ಬರ್ತಾವ. ಇವಕ್ಕ ಎಲ್ಲ ಕೂಡಿ ನಿಶಾಚರ ಪ್ರಾಣಿಗಳದ ಒಂದು ಜಾಗ ಚಾಲು ಆಗ್ತದೆ ವಾಸ. ಆ ನಿಶಾಚರ ಪ್ರಾಣಿಗಳು ಇಲ್ಲಿ ಕತ್ತಲೆಯಲ್ಲಿ ವಾಸ ಮಾಡೋದಕ್ಕೆ ಇದು ನಮಗೆ ಅನುಕೂಲದ ಅಂತೇಳಿ ಕತ್ತಲೆಯ ಜೀವಿಗಳು ಅಲ್ಲಿ ಬಂದು ಜೀವನ ಮಾಡ್ತಾವ. ಆ ಜೀವಿಗಳಲ್ಲಿ ಜೀವನ ಮಾಡುವಾಗ ಏನಾಗ್ತದ, ನೀವು ಆ ಮನೆ ಖರೀದಿ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಆ ಖರೀದಿ ಮಾಡಿದ ಕೂಡಲೇ ಮೊದಲು ಹೋಗಿ ಏನ್ ಮಾಡ್ತೀರಿ, ಆ ಮನೆ ಒಳಗ ದೀಪ ಹಚ್ಚಿಬಿಡ್ತೀರಿ, ಬೆಳಕು ಮಾಡೋ ಕೆಲಸ ಮಾಡ್ತೀರಿ, ಬ್ಯಾಟ್ರಿ ಹಾಕ್ತಿರೋ ಮತ್ತಿನ್ನೇನ್ ಮಾಡ್ತಿರೋ ದೀಪ ಹಚ್ತಿರಲ್ಲ, ಅಲ್ಲಿ ದೀಪ ಹಚ್ಚಿದ ಕೂಡಲೇ ಅದ್ರೊಳಗಿಂದ ಕತ್ತಲೆ ಹೋಗ್ತದೆ. ಕತ್ತಲೆ ಹೋದ್ಮೇಲೆ ಕತ್ತಲೆಯಲ್ಲಿ ವಾಸ ಮಾಡುತ್ತಿರುವ ನಿಶಾಚರ ಪ್ರಾಣಿಗಳು ಇದು ನಾನು ವಾಸ ಮಾಡುವ ಸ್ಥಳ ಅಲ್ಲ ಅಂಥೇಳಿ ಅವು ತಾವೇ ಜಾಗ ಖಾಲಿ ಮಾಡ್ತಾವ. ಅದಕ್ಕ ಎಲ್ಲಾ ನಿಶಾಚರ ಪ್ರಾಣಿಗಳನ್ನ ಕತ್ತಲೆಯನ್ನ ಓಡಿಸಿದ ಮೇಲೆ ದೀಪ ಹಚ್ಚಬೇಕು, ಏನ್ ಮೊದಲು ದೀಪ ಹಚ್ಚಿದ್ರೆ ಅವು ಹೊರಗೆ ಹೋಗ್ತಾವ. ಅದಕ್ಕೆ ಮೊದಲು ದೀಪ ಹಚ್ಚಬೇಕು. ಪಂಚಕ್ಲೇಶಾದಿಗಳು ಮೊದಲಾದವುಗಳು ಹೋಗುವುದಿಲ್ಲ. ಏನು ನಾನು ಆತ್ಮ ಅಂತ ಅದನ್ನ ತಿಳುವಳಿಕೆಯಲ್ಲಿ ಅರಗಿಸಿಕೊಳ್ಳದ ತನಕ ಹೆಂಗ್ ಮಾಡ್ಬೇಕು. ಈಗೇನಾಯ್ತು, ಒಳ್ಳೆಯದು, ಈ ವಿಷಯದಲ್ಲಿ ಏಕನಿಷ್ಠೆ ಇರಬೇಕು. ಇದ್ರಾಗ ಒಂದು ಏಕನಿಷ್ಠೆ ಅಂತದ, ಇದು ಬಹಳ ಮುಖ್ಯ. ಈ ರೀತಿ ಯಾರಿಗೆ ಈ ಒಂದೊಂದು ಡಿಸಿಷನ್ ತಗೊಂಡಂಗೆಲ್ಲ ತಾವತ ಮುಕ್ತಿ ರೀತ್ಯಾಗು, ಯಾರು ಪಂಚಕ್ಲೇಶಗಳನ್ನ ಕಳ್ಕೊಂಡಿರ್ತಾರ ಅವರಿಗೆ ಮುಕ್ತಿ ಆಗ್ತದ. ಮತ್ತೆ ಆ ಪಂಚಕ್ಲೇಶಗಳ ಕಳ್ಕೊಳ್ಳೋದ್ರ ಸಲುವಾಗಿ ಯಾರು ಏನ್ ಮಾಡ್ತಿರ್ತಾರ, ನಾನು ಆತ್ಮ, ನಾನು ಬ್ರಹ್ಮ, ನಾನು ಶಿವ, ನಾನು ಕೃಷ್ಣ, ನಾನು ರಾಮ ಅಂತೇಳಿ ದೊಡ್ಡ ಪ್ರಮಾಣದೊಳಗೆ ಯಾರು ತಿಳ್ಕೊತಾರ ಅವರಲ್ಲಿ ಪಂಚಕ್ಲೇಶಗಳು ಹೋಗ್ತಾವ, ಅಂಥವ್ರಿಗೆ ಮುಕ್ತಿ ಆಗ್ತದ. ಇದಾದ್ಮೇಲೆ ಮುಂದೇನ್ ಹೇಳಕತ್ತಾರ, ಏಕನಿಷ್ಠೆ ಅಂತ ಹೇಳಕತ್ತಾರ. ಏಕನಿಷ್ಠೆ ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋದ್ರೆ ಅಲ್ಲ, ಇದು ಬಹಳ ಡೆಪ್ತ್ ಅದ. ಏಕನಿಷ್ಠೆ ಬಹಳ ಮುಖ್ಯ. ಇದು
ಈ ವಿಷಯದಲ್ಲಿ ಈ ರೀತಿ ಯಾವ ವಿಷಯದಲ್ಲಿ ನಾನು ಆತ್ಮ ಅಂತ ನಾನು ಆತ್ಮ ಅಂತ ನನ್ನೊಳಗೆ ಆ ತಿಳುವಳಿಕೆ ಒಳಗೆ ಆತ್ಮನನ್ನ ಕರಗಿಸಿಕೊಳ್ಳುವ ತನಕ ಅದು ಒಂದೇ ನನ್ನ ಕೆಲಸ, ಅದೇ ನನ್ನ ಮುಖ್ಯ ಕೆಲಸ ಅಂತೇಳಿ ಏಕನಿಷ್ಠನಾಗಿರಬೇಕು. ನಾನು ಆತ್ಮ ಅಂತ ಬಿಟ್ಟು ನಾ ಮತ್ತೊಂದು ಇನ್ನೊಂದು ಏನೋ ಅದೀನಿ ಅಂದಿನೆಲ್ಲ ಚಾಲ ಸಮಸ್ಯೆ. ನೀವು ಮತ್ತೊಂದು ಏನಾರ ಇದೀರಿ ಅಂದ್ರೆ ನಾನು ಆತ್ಮ ಅದೀನಿ ಅಂತಂದ್ರ ಏನಾಗ್ತದ? ನಾನು ಆತ್ಮ ಅದೀನಿ ಅಂದ್ರೆ ಪಂಚಕ್ಲೇಶಗಳು ನಿಮ್ಮಿಂದ ದೂರ ಇರ್ತಾವ. ಆ ಆತ್ಮ ಅನ್ನೋದು ಒಂದು ವಿಚಾರ ಬಿಟ್ಟು ಏಕನಿಷ್ಠೆ ಬಿಟ್ಟು ನೀವು ಮತ್ತೊಂದು ಇನ್ನೊಂದು ಏನೋ ಅದೀನಿ ಅಂತಂದ್ರೆ ಅಂದ್ರೆ ಪಂಚಕ್ಲೇಶಗಳು ಮತ್ತೆ ಬಂದು ನಿಮ್ ಸಂಬಂಧ ಮಾಡ್ತಾವ. ಹೆಂಗ್ ಮಾಡ್ತೀರಿ? ಅದರೊಳಗೆ ಏಕನಿಷ್ಠೆ ಇರ್ಬೇಕು. ನಾನು ಆತ್ಮ ನಾನು ಬ್ರಹ್ಮ ಅನ್ನೋದ್ರಾಗ ಏಕನಿಷ್ಠೆ ಇರ್ಬೇಕು. ಅದನ್ನು ಬಿಟ್ಟು ನಾ ಮತ್ತೊಂದು ಏನೋ ಅದೀನಿ ಅಂತಂದತ್ನಾಗ 25 ವರ್ಷದ ಮಗ ಇರ್ತಾನ, ಚಂದ ಬೆಳೆಸಿರ್ತೀರಿ, ಬಂದು ನಿಮಗೆ ಚಾಡಿಸಿ ಬೈದ್ಬಿಡ್ತಾನ. ಅವಾಗ ನೀವು ಆತ್ಮ ಅದೀನಿ ಅಂತ ತಿಳ್ಕೊಂಡ್ರೆ ಶಾಂತಿ ಸಿಗ್ತದೋ, ನಾ ಅವನ ಅಪ್ಪ ಅದೀನಿ ಅಂತ ತಿಳ್ಕೊಂಡ್ರೆ ಶಾಂತಿ ಸಿಗ್ತದೋ? ಹೆಂಗ್ ಮಾಡ್ತೀರಿ? ಈಗ ಪಂಚಕ್ಲೇಶಗಳು ಬಂದ್ಬಿಡ್ತಾವ ಅವ್ರ ಅಪ್ಪ ಆಗಿದ್ರೆ ಅಂದ್ರೆ ಏನ್ ಮಾಡ್ತೀರಿ? ಹೆಂಡತಿ ಬೈದಳಪ್ಪ, ಆತ್ಮ ಇದೀನಿ ಅಂತ ತಿಳ್ಕೊಂಡ್ಬಿಡ. ಸಮಾಧಾನ ಮಾಡ್ಕೊಳಕ್ ಮತ್ತೆ ಏನ್ ಮಾಡ್ಬೇಕು? ಈಗ ಹೆಂಡತಿ ಬಂದು ಹಚ್ಚಿ ಜಾಡಿಸಿ ಬೈದು ಬಿಟ್ಲು, ಏನಿದು ಏನ್ ಪರಿಸ್ಥಿತಿ, ನಾನು ಎಲ್ಲಿದ್ದಕ್ಕಿನ್ನ ಕರ್ಕೊಂಬಂದು ಏನ್ ಮಾಡಿದೆ, ಹೆಂಗಾಯ್ತು, ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮಗ, ಇವ್ರ ಕೈಲ ಬಯಸ್ಕೊಳ್ಳೋದು ಬಂತಲ್ಲ, ಹೆಂಗಿದು ಅಂದತ್ನಾಗ ಇವನ್ ಏನ್ ಮಾಡ್ಬೇಕು? ನಾನು ಆತ್ಮನಿದ್ದೇನೆ. ಇಲ್ಲಿ ಪಂಚಕ್ಲೇಶಗಳು ಇಲ್ಲ. ಸೇಫ್ಟಿ ಝೋನ್ದಾಗ ಇರೋಕೆ ಇಷ್ಟು ಚಂದ ದಾರಿ ತೋರಿಸ್ಲಕತ್ತಾರ. ಸುರಕ್ಷಿತವಾಗಿ, ಆನಂದವಾಗಿ, ಶಾಂತವಾಗಿ, ದುಃಖರಹಿತವಾಗಿ, ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಎಲ್ಲದ? ನಾನು ಆತ್ಮನಿದ್ದೇನೆ ಅನ್ನೋದ್ರಾಗ, ನಾನು ಬ್ರಹ್ಮನಿದ್ದೇನೆ ಅನ್ನೋದ್ರಾಗ, ನಾನು ಶಿವನಿದ್ದೇನೆ ಅನ್ನೋದ್ರಾಗ. ಇದು ಇಷ್ಟು ಸರಳವಾಗಿ ಹೇಳಕತ್ತಾರ, ನಾ ಆತ್ಮ ಅದೀನಿ, ನಾ ಆತ್ಮ ಅದೀನಿ, ಆತ್ಮ ಅದೀನಿ. ಅಲ್ಲಿ ಪಂಚಕ್ಲೇಶಗಳು ಇಲ್ಲ, ಅಜ್ಞಾನ ಇಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ, ನಾನು ಇಲ್ಲ, ನನ್ನದು ಇಲ್ಲ, ಅಭಿಮಾನ ಇಲ್ಲ, ಏನೇನು ಇಲ್ಲದಂತ ಒಂದು ಸ್ಥಿತಿ ಒಳಗೆ ಆನಂದವಾಗಿ ಇರ್ಯಪ್ಪ ಅಂತಂದ್ರ ಆ ಒಂದು ಏಕನಿಷ್ಠೆ ಬಿಟ್ಟು ಮತ್ತೇನ್ ಮಾಡ್ಲಕ್ ಹೋಗ್ತೀವಿ? ಬೇರೆ ಏನೋ ಆಲಕ್ ಹೋಗ್ತೀವಿ. ಅಲ್ಲಿ ಏನೇನಾಗಬೇಕೆಲ್ಲ ಆಗಿಬಿಡ್ತಾವೆ. ನಾನು ಆತ್ಮನಿದ್ದೇನೆ. ಯಾವಾಗ ನೀವು ಆತ್ಮ ಅದೀನಿ ಅಂತ ತಿಳ್ಕೊತೀರಿ ಅಲ್ಲಿ ಪಂಚಕ್ಲೇಶಗಳು ಹೋಗ್ಬಿಡ್ತಾವ. ಈ ಒಂದು ವಿಷಯದಲ್ಲಿ ಏಕನಿಷ್ಠೆ ಇರಬೇಕು. ಅಂದರೆ ಮನಸ್ಸಿನ ಸ್ವಾಭಾವಿಕವಾದ ಚಂಚಲ ವೃತ್ತಿ ಎಂಬುದು ಇದೆಯಲ್ಲ, ಮನಸ್ಸಿನ ಸ್ವಾಭಾವಿಕ ಚಂಚಲ ವೃತ್ತಿ ಅಂತೇನಾದಲ್ಲ, ಆ ಮನಸ್ಸು ಇರ್ಲಿ ಬಿಡ್ರಿ, ಅದ್ರ ಸಂಗತಿ ನಿಮ್ದೇನು ಆಟ ಅದ ಅಂತ ನಾವು. ಮನಸ್ಸಿನ ಚಂಚಲ ವೃತ್ತಿ ಅದು ಇರೋದೇ, ಮನಸ್ಸಿನ ಸ್ವಭಾವನೇ ಚಂಚಲ ವೃತ್ತಿ ಅದ. ಇರ್ಲಿಲ್ಲ, ನೀನು ಏಕನಿಷ್ಠೆ ಒಳಗಿರು, ಮನಸ್ಸಿನ ಸಂಗಟ ನಿಂದೇನು ವ್ಯವಹಾರ? ಮನಸ್ಸಿನ ಜೊತೆಗೆ ನಿಂದೇನು ವ್ಯವಹಾರ? ಅದಕ್ಕೆ ನೀನು ಏಕನಿಷ್ಠೆ ಒಳಗಿರು. ಅದು ಇರೋದೇ, ಅದರ ಧರ್ಮವೇ ಆಗಿದೆ. ವಿಚಾರ ಮಾಡಿರಿ, ಅದಕ್ಕೇನು ಅಡ್ಡಿ ಇಲ್ಲ. ಒಂದು ನದಿ ಅದ, ನದಿಗಳೆಲ್ಲ ಮೊದಲು ಹರ್ಕೊಂಡು ಹೋಗ್ತಿದ್ದು, ಎಲ್ಲಿ ಬೇಕಲ್ಲಿ ಹರ್ಕೊಂಡು ಹೋಗ್ಬಿಡ್ತಿದ್ದವು ತಾನೇ. ಇಷ್ಟೊಂದು ನೀರು ಹರಿದು ಹೋದ್ರೆ ಇದನ್ನು ನಾವು ಬಳಸ್ಕೊಂಡು ರೈತರು ಬೆಳಿಬೇಕಂತ ಹೇಳಕ್ಕೆ ಡ್ಯಾಮ್ಗಳು ಕಟ್ಕೊಂಡು ಅದು ಮಾಡಿ ಇದು ಮಾಡಿ ಮಾಡ್ಲಕತ್ತಾರ ಇಲ್ಲ? ಅದಕ್ಕೇನು ಕೊಟ್ರು? ಆ ಹರಿಯುವ ನೀರಿಗೊಂದು ಸರಿಯಾದ ದಾರಿ ಕೊಟ್ರು.
ಆ ಹರಿಯ ನೀರಿಗೆ ಏನಾರ ಬಂದ್ ಮಾಡ್ಯಾರೇನು? ಎಲ್ಲಾರ ಹರ್ಕೊಂಡು ಹೋಗೋದ್ರ ಬದಲು ಹೊಲ್ದಾಗ ಹರಿಸಿದ್ರ ಇಲ್ಲ? ನೀರ ಎಲ್ಲೆಲ್ಲಾರ ಹರ್ಕೊಂಡು ಹೋಗೋದ್ರ ಬದಲು ಹೊಲ್ದಾಗ ಹರಿಸಿದ್ರ ಇಲ್ಲ? ಏನ್ ನದಿ ಬಂದ್ ಮಾಡಿದ್ರ ಅವರು? ಅದಕ್ಕೊಂದು ಸರಿಯಾದ ದಾರಿ ತೋರಿಸಿದ್ರ ಇಲ್ಲ ಹರಿಯೋದಕ್ಕ, ಅಭಿವೃದ್ಧಿ ಹೊಂದೋದಕ್ಕ? ಮತ್ತೆ ಅದರಂಗೆ ಮನಸ್ಸಿನ ಸ್ವಭಾವ ಹರಿಯುವುದು. ಆ ಹರಿಯುವ ಮನಸ್ಸಿಗೆ ಒಂದು ಸರಿಯಾದ ದಾರಿ ತೋರಿಸ್ರಿ. ಇಂಥ ದಾರ್ಯಾಗ ಹರಿ ಅಂತ ಹೇಳ್ರಿ, ಅದಕ್ಕ ಅಭಿವೃದ್ಧಿ ಆಗ ದಾರಿ ತೋರಿಸ್ರಿ. ಅದಕ್ಕ ಅದನ್ನ ಹೇಳ್ತಾರವ್ರು, ಚಂಚಲವಾದ ಮನಸ್ಸನ್ನ ಹಿಡಿದಿಡ್ಬೇಕಂತೇಳಿ ಇಲ್ಲಿ ಯೋಗದವ್ರು ಏನ್ ಮಾಡ್ತಾರ, ಅದನ್ನ ನಿಲ್ಲಿಸ್ಲಕ್ ಹೋಗ್ತಾರ. ಆ ಮನಸ್ಸನ್ನ ನಿಲ್ಲಿಸೋದಂದ್ರೆ ಎಷ್ಟೊತ್ತು ನಿಲ್ತದದು? ಒಂದು ನದಿಯನ್ನ ಹಿಡಿದು ನಿಂದಿರಿಸಿದ್ರೆ ನಿಮ್ಮ ಊರು ಮುಳುಗಿಸಿ ಬಿಡ್ತದ. ಎಷ್ಟೊತ್ತು ನಿಲ್ತದದು? ಊರೆಲ್ಲ ಮುಳುಗಿಸಿ ಊರು ದಾಟಿ ಹೋಗ್ತದದು, ತಲೆ ಮೇಲಿಂದಾಗಿ ಹೋಗ್ತದದು. ನದಿಯನ್ನು ಬಂದ್ ಮಾಡಿ ನೋಡ್ರಿ, ನಿಮ್ಮ ಊರಾಗ ಎಲ್ಲಾರು ಹೊಳಿ ಇತ್ತಂದ್ರೆ ಬಂದ್ ಮಾಡಿ ನೋಡ್ರಿ. ಎಲ್ಲಾರು ಬಂದ್ ಮಾಡಿದ್ರಿ ಏನಾಗ್ತದ? ಆ ನೀರೆಲ್ಲ ನಿಮ್ಮ ಊರು ತುಂಬುತ್ತದೆ. ಆಮೇಲೆ ಊರು ತಲೆ ಮೇಲಿಂದ ಹಾರಿ ಹೋಗ್ತವೆ. ಅದು ಬಿಡ್ತದೇನೋ? ಹಾಂಗಿದ್ ಏನದಂದ್ರ, ಎದಕ್ಕೆ ಹಠ ಮಾಡಬೇಕು, ಎದಕ್ಕೆ ಹಠ ಮಾಡಬಾರ್ದು ಸರಿಯಾಗಿ ತಿಳ್ಕೊಳ್ರಿ. ಮನಸ್ಸನ್ನ ನಿಲ್ಲಿಸಬೇಕು ಅಂತ ಹಠ ಮಾಡಬೇಡ್ರಿ. ಮನಸ್ಸಿಗೆ ಸರಿಯಾದ ದಾರಿ ತೋಳ್ರಿ, ಅದಕ್ಕೆ ಒಳ್ಳೆ ದಾರಿಯಾಗ ನಡೆಸ್ರಿ. ಸೂಕ್ಷ್ಮ ಶರೀರ ಅದ, ನೀವು ಹೇಳ್ದಂಗೆ ಕೇಳ್ತದ. ಮನಸ್ಸು ಆದಂಗೆ ನೀವು ಹೋಗಬೇಡ್ರಿ. ಮನಸ್ಸು ಇಲ್ಲ ಅಂತಂದ್ರೆ ನಿಮಗೆ ಅಹಂ ಬ್ರಹ್ಮಾಸ್ಮಿ ಸಾಧನೆ ಆಗಂಗಿಲ್ಲ. ಆ ಸಾಧನೆ ನಿಮಗೆ ಅರಗಿಸ್ಕೊಳ್ಳೋ ತನಕ ಅದು ಬೇಕು, ಅದನ್ನ ಬಳಸ್ಕೊಳ್ರಿ. ಮನಸ್ಸೇ ಇಲ್ಲಂದ್ರೆ ಅಹಂ ಬ್ರಹ್ಮಾಸ್ಮಿ ಹೆಂಗೆ ಸಾಧನೆ ಆಗ್ತದೆ? ನಿಮ್ಮ ಸಾಧನೆ ಗಟ್ಟಿಯಾಗ ತನಕ ಅದು ಬೇಕು. ಹೀಗಾಗಿ ಮನಸ್ಸನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ವಿಚಾರ ಮಾಡೋಣ. ಪಂಚಕ್ಲೇಶಗಳು ಕಳ್ಕೋಬೇಕು ಅಂತಂದ್ರೆ ಏನ್ ಮಾಡಬೇಕು? ಮುಕ್ತಿ ಯಾರಿಗೆ ಆಗ್ತದ? ಪಂಚಕ್ಲೇಶ ಕಳ್ಕೊಳ್ಳೋರಿಗೆ ಆಗ್ತದೆ. ಮತ್ತೆ ಪಂಚಕ್ಲೇಶ ಎಲ್ಲಿ ಹೆಂಗ್ ಕಳ್ಕೊಳ್ಳಕ್ ಸಾಧ್ಯ ಅದಂದ್ರೆ, ನಾನು ಆತ್ಮ ಅಂತ ಹೇಳಿ ಆ ವಿಚಾರವನ್ನ ನನ್ನೊಳಗೆ ಅರಗಿಸಿಕೊಂಡಾಗ ಮಾತ್ರ ಪಂಚಕ್ಲೇಶಗಳು ಹೋಗ್ಲಿಕ್ಕೆ ಸಾಧ್ಯ ಅದ. ಮತ್ತೆ ಪಂಚಕ್ಲೇಶಗಳ ಕಳ್ಕೊಳ್ಳೋಂತ ಒಂದು ವಿಚಾರ ಮಾಡೋದಕ್ಕಿಂತ ನಾನು ಆತ್ಮ ಅನ್ನೋ ವಿಚಾರ ಶ್ರೇಷ್ಠ ಆಯ್ತು. ಈಗ ನಾನು ಆತ್ಮ ಅಂತೇಳಿ ತಿಳಿದ ಮೇಲೆ ಆ ಪಂಚಕ್ಲೇಶಗಳು ನಿರಂತರವಾಗಿ ನಮ್ಮಿಂದ ದೂರವಾಗಿರಬೇಕು ಅಂದ್ರೆ ನಾವು ಏಕನಿಷ್ಠೆ ಒಳಗೆ ಇರಬೇಕು. ನಾವು ಏಕನಿಷ್ಠೆ ಕಳ್ಕೊಂಡು ಮತ್ತೆ ಬೇರೆ ಏನಾರ ಆದೆವು ಅಂತಂದ್ರೆ ಆತ್ಮನಿಷ್ಠೆ ಬಿಟ್ಟು ಬೇರೆ ಯಾವುದೇ ಒಂದು ವಿದ್ಯೆ, ಹುದ್ದೆ, ನಾಮ ರೂಪಗಳ ಒಂದು ಅಭಿಮಾನಿಗಳಾದೆವು ಅಂತಂದ್ರೆ, ನಿಷ್ಠೆ ಬದಲಾಯಿಸ್ತು ಅಂದ್ರೆ ಮತ್ತೆ ಪಂಚಕ್ಲೇಶಗಳು ಬಂದು ಬಿಡ್ತಾವ. ಶಾಶ್ವತವಾಗಿ ಹೋಗ್ಬೇಕಾದ್ರೆ ಏಕನಿಷ್ಠೆ ಬೇಕು. ಇವತ್ತು ಮುಂಜಾನೆ ಬ್ರಹ್ಮ ಅದೀನಿ, ಮತ್ತೆ ಸಂಜೆಗೆ ಮತ್ತೇನೋ ಶರಣಪ್ಪ ಅದೀನಿ, ಮಲ್ಲಪ್ಪ ಅದೀನಿ, ಕಲ್ಲಪ್ಪ ಅದೀನಿ ಅಂದ್ರೆ ಆಗಂಗಿಲ್ಲ. ಮುಂಜಾನೆನೂ ಬ್ರಹ್ಮ, ಮಧ್ಯಾಹ್ನನೂ ಬ್ರಹ್ಮ, ಸಂಜೆಗೂ ಬ್ರಹ್ಮ. ಸಾರ್ವಕಾಲಿಕವಾದ ನಿಷ್ಠೆ ಬೇಕು. ಅದಕ್ಕೆ ಈ ನಿಷ್ಠೆಯಲ್ಲಿ ಮುಂದ ಮನಸ್ಸು ಏನ್ ಮಾಡಿಬಿಡ್ತದೆ, ನಿಮಗೆ ಪಲ್ಟಿ ಹೊಡಿಸಿಬಿಡ್ತದೆ. ನಾ ಬ್ರಹ್ಮ ಅಂತ ಯಾಕೆ ಅಂದ ಒಂದು ಕ್ಷಣ ಅಂದಂಗೆ ಮಾಡಿ ಅದು ನಿಮ್ಗೆ ಪಲ್ಟಿ ಹೊಡಿಸಿ ಮತ್ತೊಂದೇನೋ ಕೆಲಸ ಮಾಡಿಸ್ಲಕ್ಕೆ ಹೋಗ್ತದೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ಮತ್ತೆ ನಾಳೆ ಹೇಳ್ತಾರೆ. ಶುಭ ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಪೂರ್ಣ ಸ್ವಾನುಭಾವದ ಇದು ಪಾಠ. ನೋಡ್ಲಕ್ಕ ಗ್ರಂಥ ಸಣ್ಣದದ, ಮುಂದಕ್ಕೆ ಹೋಗೋದು ಬಹಳ ಕಷ್ಟದ. ಇದು ಬುಕ್ ವಿಚಾರ ಸಾಗರ ಮುಗಿದ್ರು ಇದು ಮುಗಿಯಂಗಿಲ್ಲ. ಸುಮ್ಮನೆ ಏನಾರ ಕಥೆಗಳು ಹೇಳಿಲ್ಲ ಅದ್ರಾಗ ಅವರು, ಸೀದಾ ಡೈರೆಕ್ಟ್
ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲ ಮಹಾತ್ಮರಿಗೂ ಶರಣ ಶರಣಾರ್ಥಿ. ಶರಣ ಶರಣಾರ್ಥಿಗಳು. ಯಾರು ಏನಾರ ಅನುಮಾನಗಳು, ಏನಾರ ಅನಿಸಿಕೆಗಳು? ಆನಂದ ಒಂದೇ ಅನಿಸಿಕೆ, ಮತ್ತೇನು ಅನಿಸಿಕೆ? ಪರಮಾನಂದ. ಡೌಟ್ಸ್ ಕ್ಲಿಯರ್ ಆತಾವಲ್ರಿ ಈ ಪಾಠದಾಗ? ಸಮಸ್ಯೆ ಆಯ್ತು. ನಾನು ಅಬ್ರಹ್ಮಾಸ್ಮಿ ನಾ ಶಿವಮ್ ಅಂತ ಕೂತ್ಬಿಟ್ರೆ ಆತ್ಮ ಅಂತ ಹೆಂಗ್ ಅನ್ಬೇಕು ಅದು ವಿಚಾರ ಮಾಡಿ ಮಾಡಿ ನಾನು ಶಿವ ಅನ್ನುವ ಭಾವ ಅರಗಿಸಿಕೊಳ್ತಾ ಹೋದಂಗ ಪಂಚಕ್ಲೇಶಗಳು ತಾನೇ ದೂರ ಆಗ್ಬಿಡ್ತಾವ. ನಾ ಶಿವನನ್ನು ಮರೆತು ಬೇರೆ ಏನೋ ಅದೀನಿ ಅಂತ ಅನ್ಕೋತವಾದಂಗ ಅವು ಮತ್ತೆ ಹೊಳ್ಳಿ ಬರ್ತಾವ. ಅದಕ್ಕೆ ನಾ ಶಿವ ಅದೀನಿ ಅನ್ನೋದ್ರ ಬಗ್ಗೆ ನನ್ನೊಳಗ ಏನಾಗಬೇಕಪ್ಪ, ಶಿವೋಹಂ ಅನ್ನೋದು ಏಕನಿಷ್ಠೆ ಆಗ್ಬೇಕು, ನಿರಂತರವಾಗ್ಬೇಕಪ್ಪ. ಅದು ಬಿಟ್ಟರೆ ಬೇರೆ ನಮ್ಮ ನಿಷ್ಠೆ ಚೇಂಜ್ ಆಗ್ಲೇಬಾರ್ದು. ಎಲ್ಲೆಲ್ಲಿ ದುಃಖ ಆಗ್ಯದ ಅಲ್ಲಿ ಯಾವ ಯಾವ ಪ್ರಸಂಗಗಳಿಗೆ ನಿಮಗೆ ದುಃಖ ಆಗ್ಯದ, ಸಿಟ್ಟು ಬಂದದ, ಏನೇನಾಗ್ಯದ ಅಂತಂದ್ರೆ ಅವಾಗ ಏನಾಗ್ಯದ, ನಿಮ್ಮ ಆತ್ಮನಿಷ್ಠೆಯಿಂದ ನೀವು ಪಲ್ಲಟಗೊಂಡು ಬೇರೆ ಏನೋ ಆಗಿ ಆ ಸಮಸ್ಯೆ ನೀವು ಮಾಡಿಕೊಂಡಿರಿ ಅಷ್ಟೇ. ನಿಮ್ಮ ಮನೆಯಾಗ ನೀವಿದ್ರೆ ಯಾರ್ಯಾರು ಬಂದು ಬೈತಾರೇನ್ರಿ? ನೀವು ಹೊರಗೆ ಹೋಗಿ ಏನಾರ ವ್ಯವಹಾರ ಮಾಡಿದ್ರೆ ನಿಮಗೆ ಚಾಲು ಆಗ್ತದೆ ಕೆಲಸ. ನಿಮ್ಮ ಪಾಡಿಗೆ ನೀವಿದ್ರೆ ಯಾರು ಬಂದು ಏನಾರ ಅಂತಾರೆ ಅಂದ್ರೆ ಅಂತಿರ್ತಾರೆ. ಅವ್ರು ತಮ್ಮ ಪಾಡಿಗೆ ತಾವು ಎಲ್ಲ ಹೊರಗಿರ್ತಾರೆ. ನಮ್ಗೇನು ಬಂದು ಏನು ಮಾಡ್ತಾರೆ ಅವ್ರು? ಅದಕ್ಕೆ ನಮ್ಮ ಮನೆಗೆ ನಾವು ಇದ್ದಂಗೆ ನೋಡ್ರಿ, ನಾನು ಆತ್ಮ ಅನ್ನೋದು. ನಮ್ಮ ಮನೆಗೆ ನಾವು ಸುಮ್ ಕುಂದ್ರದ್ ಬಿಟ್ಟು ಮಂದಿ ಮನಿ ಕಟ್ಟಿ ಮೇಲೆ ಕೂತಿ ಏನಾರ ಯಾರ್ದಾರ ಸುದ್ದಿ ಮಾತಾಡಿದ್ರೆ ಬರ್ತಾವ ನೋಡೊಳಗೆ. ನಿಷ್ಠೆ ಹೋಯ್ತು ಅಂತಂದ್ರೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ, ಕಷ್ಟ ಸ್ಟಾರ್ಟ್. ಎದರ ನಿಷ್ಠೆ? ನಾನು ಆತ್ಮ, ನಾನು ಬ್ರಹ್ಮ, ನಾನು ಶಿವ. ನಿಮ್ಗೆ ಏನ್ ಶಬ್ದ ಅನಿಸಿದ್ರೆ ಚಂದ ಅನಿಸ್ತದೆ ಅನ್ಕೋಬೇಕು. ಸಚ್ಚಿದಾನಂದ, ಅವನಿಗೆ ಬೇಕಾದ ಹೆಸರು ಕೊಡ್ರಿ. ಓಕೆ, ಶರಣ ಶರಣ.